ಶಾಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಇವತ್ತು ಉನ್ನತವಾದಂತಹ ವಿಶೇಷವಾದಂತಹ ಸಂಗತಿ ಅದೇನೆಂದ್ರೆ, ದೇವರು ಇಲ್ಲ, ದೇವರೇ ಇಲ್ಲ ಎಂಬ ನಾಸ್ತಿಕರು ಕೆಲವರಿದ್ದಾರೆ. ನಾಸ್ತಿಕರಂತಾರೆ ದೇವರು ಇಲ್ಲ ಎನ್ನತಕ್ಕಂಥವ್ರು. ದೇವರು ಇಲ್ಲ ಎಂದವನು ಈಗ ದೇವರಿಲ್ಲದ್ರೆ ಮಾನವನು ಬದುಕಲಾರೆನೋ ಎಂದು ಅರಿತುಕೊಂಡ ಅನೇಕ ನಾಸ್ತಿಕರು ಈ ಲೋಕದಲ್ಲಿದ್ದಾರೆ. ಹೌದು, ಅವರಿಗೆ ಅನೇಕ ಪ್ರಶ್ನೆಗಳು, ಜ್ಞಾನಿಗಳು, ವಿಜ್ಞಾನಿಗಳು ತಮ್ಮನ್ನು ತಾವು ನಿಜವಾಗಲೂ ಅನೇಕ ವಿಧವಾದಂತಹ ಜ್ಞಾನದಿಂದ ತುಂಬಿಕೊಂಡಿದ್ದರೆಂಬುದಾಗಿ ಕೆಲವು ಜನ ತನ್ನ ಯಾಮಾರಿಸಿಕೊಂಡಿರ್ತಾರೆ. ಆದ್ರೆ ಇವತ್ತು ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಇವತ್ತು ನಾವು ನೋಡ್ತಾ ಇದ್ದೇವೆ ಅದ್ಭುತವಾದಂತಹ ಸಂಗತಿ. ಅದು ಮತ್ತೆ ಬೇರೆ ಏನಲ್ಲ, ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮತ್ತೆ ಬೇರೆ ಏನಲ್ಲ, ಅದು ಅದ್ಭುತವಾದಂತಹ ಸಂಗತಿ. ಅದು ದೇವರೇ ಇಲ್ಲ, ದೇವರೆಲ್ಲಿದ್ದಾರೆ ಎಂಬುದಾಗಿ ಕೆಲವು ನಾಸ್ತಿಕರು ಹೇಳ್ತಕ್ಕಂಥ ಕೆಲವು ಅನೇಕ ಮಾತುಗಳನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲ ಎಂದವರು ದೇವರು ಇಲ್ಲದಿದ್ರೆ ನಾವು ಬದುಕಲಿಕ್ಕಾಗುವುದಿಲ್ಲ. ದೇವರೇ ನಮಗೆ ಜೀವ ವಾಯುವಾಗಿದ್ದಾನೆ. ಆತನಿಲ್ಲದ್ರೆ ನಾವು ಬದುಕಲಿಕ್ಕಾಗುವುದಿಲ್ಲ, ನಾವು ಬಾಳಲಿಕ್ಕಾಗುವುದಿಲ್ಲ, ಈ ಲೋಕದ ಯಾತ್ರೆಯಲ್ಲಿ ಜೀವಿಸಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡಿರತಕ್ಕಂಥ ಅನೇಕ ಯವನಸ್ಥರಿದ್ದಾರೆ, ಅನೇಕ ಹಿರಿಯರು, ಕಿರಿಯರು, ಜ್ಞಾನಿಗಳು, ಬುದ್ಧಿವಂತರಿದ್ದಾರೆ. ಆದ್ರೆ ಇವತ್ತು ಅದ್ಭುತವಾದಂತಹ ಸಂಗತಿಗಳ ಮೇಲೆ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ಕರ್ತನ ವಾಕ್ಯಕ್ಕೆ ನಮ್ಮ ಹೃದಯಗಳನ್ನು ತಿರುಗಿಸೋಣ. ಯಾಕಂದ್ರೆ ಇಲ್ಲಿ ಬಹಳ ಜಾಗ್ರತೆಯನ್ನು ಕೇಳ್ಕೊತೀರಿ. ದೇವರು ಇಲ್ಲ ಎಂದುಕೊಂಡಿರ್ತಕ್ಕಂಥ ಈತನ ಹೆಸರು ನಿಮಗೆ ಆಮೇಲೆ ಹೇಳುತ್ತೇನೆ ನಾನು. ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಇದರ ಹೆಸರು ಆಮೇಲೆ ಹೇಳುತ್ತೇನೆ ನಾನು. ಅದ್ಭುತವಾದಂತ ಒಂದು ದೊಡ್ಡ ವಿಜ್ಞಾನಿ ಇದ್ದನು. ಒಂದು ದಿವಸ ಅಮೆರಿಕ ದೇಶದಲ್ಲಿ ಓಡಾಟ ಮಾಡ್ತಿರತಕ್ಕಂಥ ಟ್ರೈನ್ನಲ್ಲಿ, ರೈಲು ಬಂಡಿಯಲ್ಲಿ ಇಬ್ಬರು ಅನೇಕ ಜನರು ಯಾತ್ರೆ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಇಬ್ಬರು ಯಾತ್ರೆ ಮಾಡ್ತಿದ್ರು. ಅದರಲ್ಲಿ ಒಬ್ಬನು ಬೈಬಲ್ ಓದ್ತಾ ಇದ್ದ. ಓರ್ವ ವ್ಯಕ್ತಿ ಬೈಬಲ್ ಓದ್ತಾ ಇದ್ದ. ಎಲ್ಲೂ ಟ್ರೈನ್ನಲ್ಲಿ ಬರ್ತಾ ಇರುವಾಗ ಆತನ ಬೈಬಲ್ ಓದ್ತಾ ಬೈಬಲ್ ಅಧ್ಯಯನ ಮಾಡ್ತಾ ಇದ್ದ. ಇನ್ನೊಬ್ಬನು ಅವನ ಎದುರುಗಳಿಗೆ ಕೂತಿದ್ದ. ಈತನು ಆ ಬೈಬಲ್ ಓದುವ ವ್ಯಕ್ತಿಯನ್ನು ನೋಡ್ತಾ ಇದ್ದುಕೊಂಡು ಬಹಳ ಹೊತ್ತಿಂದ, ಬಹಳ ಗಂಭೀರ ಸ್ಥಿತಿಯಿಂದ ಓದ್ತಾ ಇದ್ದಾನೆ. ಯಾರು? ಈ ಬೈಬಲ್ ಓದುವನು ಬಹಳ ಗಂಭೀರ ಸ್ಥಿತಿಯಿಂದ ಓದ್ತಾ ಇದ್ದಾನೆ. ಏನು ಎಷ್ಟು ಸೀರಿಯಸ್ಲಿ, ಎಷ್ಟು ಕ್ಯೂರಿಯಾಸಿಟಿ ಆಗಿ ಓದ್ತಾ ಇದ್ದುಕೊಂಡು ಏನಾಯ್ತು, ಓದ್ತಾ ಇರುವಾಗ ಈ ಎದುರು ಕೂತ್ಕೊಂಡಿರ್ತಕ್ಕಂಥ ಓರ್ವ ವಿಜ್ಞಾನಿ ಬೈಬಲ್ ಓದುವ ವ್ಯಕ್ತಿ ಕೇಳ್ತಾನೆ ಪ್ರಶ್ನೆ. ನೋಡಿ ಸ್ವಲ್ಪ ಬ್ರೇಕ್ ತಗೊಂಡಿದ್ ಕೂಡಲೇ, ಹಿಂಗೆ ನೋಡಿದ ಕೂಡಲೇ ಮಾತಾಡಿಸ್ತಾನೆ. ಎದುರು ಕೂತ್ಕೊಂಡಿರ್ತಕ್ಕಂಥ ವಿಜ್ಞಾನಿ ಮುಂದೆ ಬೈಬಲ್ ಓದುತ್ತಿರ್ತಕ್ಕಂಥ ವ್ಯಕ್ತಿ ಕೇಳ್ತಾನೆ, ನೀನು ಯಾರು ಅಂತ ಕೇಳ್ತಾನೆ. ಆತನ ಹೆಸರು ಹೇಳುದಿಲ್ಲ. ನಾನು ಒಂದು ವಿಜ್ಞಾನಿ, ನಾನು ಲ್ಯಾಬ್ನಲ್ಲಿ ಕೆಲಸ ಮಾಡ್ತೇನೆ, ವಿಜ್ಞಾನಿಯ ಪ್ರಯೋಗಾಲಯದಲ್ಲಿ ಕಾರ್ಯವನ್ನು ಮಾಡ್ತೇನೆ, ನಾನೊಂದು ವಿಜ್ಞಾನಿ ಎಂಬುದಾಗಿ ಹೇಳ್ತಾನೆ. ಅವಾಗ ಎದುರು ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೂಡ ವಿಜ್ಞಾನಿ ಆಗಿರ್ತಾನೆ. ಆತನ ಹೇಳ್ತಾನೆ, ಏನಪ್ಪಾ ನೀನು ವಿಜ್ಞಾನಿ ಅಂತ ಹೇಳ್ತಿ, ಅಮೆರಿಕ ಎಂಬ ಇಂತಹ ದೊಡ್ಡ ಆಧುನಿಕ ರಾಷ್ಟ್ರದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ, ಇಂಥ ಒಂದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಆಧುನಿಕ ಮಾಡರ್ನ್ ದೇಶ ಎಂಬುದಾಗಿ ಇದರಲ್ಲಿ ನಾವು ಬದುಕ್ತಾ ಇದ್ದೇವೆ. ನೀನು ಇಂಥ ದೇಶದಲ್ಲಿ ಹುಟ್ಟಿದ ವ್ಯಕ್ತಿ, ನೀನು ವಿಜ್ಞಾನಿ ಅಂತ ಹೇಳ್ತಾ ಇದ್ದಿ, ಆದ್ರೆ ನಿನ್ನ ವಿಜ್ಞಾನ ನೀನು ನೋಡಿದ್ರೆ ಬೈಬಲ್ ಓದ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಯಾರು? ಎದುರು ಕೂತ್ಕೊಂಡಿರ್ತಕ್ಕಂಥ ವಿಜ್ಞಾನಿ ಹೇಳ್ತಾನೆ ಬೈಬಲ್ ಓದುವ ವ್ಯಕ್ತಿಗೆ, ನೀನು ಬೈಬಲ್ ಓದ್ತಾ ಇದ್ದಿಲ್ಲ. ಹೌದು, ಬೈಬಲ್ ಓದ್ತಾ. ಏನು ವಿಜ್ಞಾನಿ ಆಗಿದ್ದು ನೀನು ಕಾಣದ ದೇವರು ನಂಬುತ್ತೀಯ? ವಿಜ್ಞಾನಿಗಳು ಏನಿದ್ರು ಎಕ್ಸ್ಪರಿಮೆಂಟ್ ಮಾಡ್ತಾರೆ, ಪ್ರಯೋಗ ಮಾಡ್ತಾರೆ. ಅದು ಕಣ್ಣಿಗೆ ಕಂಡು ಬಂದ್ರೆ ಅಥವಾ ಅದಕ್ಕೆ ಯಾವ್ದಾದ್ರೆ ಸಾಕ್ಷಿ ಆದ್ರೆ ಸಿಕ್ಕಿದ್ರೆ ಇದರಿಂದ ಕಂಡುಕೊಂಡು ಇದನ್ನು ತಿಳಿದುಕೊಂಡು ಏನ್ ಮಾಡ್ತಾರೆ, ಇದನ್ನು ತಿಳಿದುಕೊಂಡು ಇದನ್ನು ಈ ರೀತಿಯಲ್ಲಿ ನೆರವೇರಿಸ್ತಾ ಇರ್ತಾರೆ. ಸೊ ಆಮೇಲೆ ಈ ವಿಜ್ಞಾನಿಗಳು, ಹಲ್ಲೆಲೂಯಾ, ಈ ಎದುರು ಕೂತ್ಕೊಂಡಿರ್ತಕ್ಕಂಥ ವಿಜ್ಞಾನಿ ಹೇಳ್ತಾನೆ ಬೈಬಲ್ ಓದುತ್ತಿರ್ತಕ್ಕಂಥ ವ್ಯಕ್ತಿಗೆ, ಇಷ್ಟು ಜ್ಞಾನ ವಿಜ್ಞಾನಿ ಅಂತ ಹೇಳ್ತಾ ಇದ್ದೀ, ಇಷ್ಟು ಆಧುನಿಕ, ಆ ಕಾಲದಲ್ಲಿ 1920ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಿತ್ರವಾದಂಥ ಘಟನೆ ಇದು. 1920ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಒಂದು ವಿಚಿತ್ರವಾದ ಘಟನೆ. ಆ ಎದುರು ಕೂತ್ಕೊಂಡಿರ್ತಕ್ಕಂಥ ವಿಜ್ಞಾನಿ ಏನ್ ಹೇಳ್ತಾನಂದ್ರೆ ಬಹಳ ಅದ್ಭುತವಾದ ಸಂಗತಿ ತಿಳಿಸ್ತಾನೆ. ಏನಂತ ಹೇಳ್ಕೊಂಡು,
ಅಲ್ಲಿರ್ತಕ್ಕಂಥ ವಿಜ್ಞಾನಿಗೆ ಹೇಳ್ತಾನೆ, ಏನ್ ತಿಳ್ಕೊಂಡು, ನೀನ್ ಬೈಬಲ್ ಓದ್ತಾ ಇದ್ದೀನಿ, ನೀನ್ ಏನು ಈಗ ಇಂಥ ದೊಡ್ಡ ವಿಜ್ಞಾನಿ ಎಂಬುದಾಗಿ ಹೇಳ್ತೀನಿ, ನೀನು ಒಂದು ವಿಜ್ಞಾನಿ ಅಂತ ಹೇಳ್ತಿ, ವಿಜ್ಞಾನಿ ಆಗಿರ್ತಾನೆ ನೀನು, ಬೈಬಲ್ ಓದ್ತಾ ಇದಿಲ್ಲ, ಕಾಣದ ದೇವರು ಜೀಸಸ್, ಬೈಬಲು ಇವೆಲ್ಲ ನೀನ್ ಹೆಂಗ್ ನಂಬ್ತಿ? ಇವೆಲ್ಲ ಕಾಣ್ತದ ನಿನಗೆ? ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ ಮೇಲೆ ನಂಬ್ತೀವಿ ನಾವು, ನೀನ್ ಹೆಂಗ್ ನಂಬ್ತಿ ಇದನ್ನು ಎಂಬುದಾಗಿ ಹೇಳಿ ಬಹಳಷ್ಟು ಭಾಷಣ ಬಿಗಿತಾನೆ. ಯಾರಿಗೆ? ಕೂತ್ಕೊಂಡು ಬೈಬಲ್ ಓದ್ತಿರ್ತಕ್ಕಂಥ ವಿಜ್ಞಾನಿಗೆ. ಆ ವಿಜ್ಞಾನಿಗೆ ಭಾಷಣವನ್ನು ಬಿಗಿತಾ ಇರುವಾಗ ಕೇಳ್ತಾ ಇರ್ತಾನೆ, ಮೌನವಾಗಿ ಕೇಳ್ತಾನೆ. ಯಾರು? ಈ ಬೈಬಲ್ ಓದುವ ವಿಜ್ಞಾನಿ. ಈ ಬೈಬಲ್ ಓದುವ ವಿಜ್ಞಾನಿ ಆ ಎದುರು ಕೂತ್ಕೊಂಡಿರುವ ವಿಜ್ಞಾನಿಯ ಭಾಷಣವನ್ನು ಆತನು ಹಿಗ್ಗಾಮಿಗ್ಗ ಮಾತಾಡ್ತಾ ಇದ್ದಾನೆ. ಏನು ವಿಜ್ಞಾನಿ ಅಂತ ಹೇಳ್ತಿ, ನಿನಗೆ ಅಷ್ಟು ತಿಳುವಳಿಕೆ ಇಲ್ವಾ? ದೇವರು ಇರ್ತಾನ, ದೇವರೊಂದು ಇದಾನ ಅಂತ ತಿಳ್ಕೊಂಡು ಈ ರೀತಿಯಾದ ಕಾರ್ಯಗಳನ್ನು ಅಲ್ಲೇ ನಡೀತದೆ. ನಡೆದ ಕೂಡಲೇ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಾರಲ್ವಯ್ಯ, ನಡೆದ ಕೂಡಲೇ ಇಂಥ ಒಂದು ಕಾರ್ಯಗಳೆಲ್ಲ ನಡೆದ ಕೂಡಲೇ ಈಗ ಪರಿಸ್ಥಿತಿ ನೋಡಿದ ಕೂಡಲೇ ಅಲ್ಲೇ ಕೂತಿರ್ತಕ್ಕಂಥ ಬೈಬಲ್ ಓದ್ತಿರ್ತಕ್ಕಂಥ ಈ ವ್ಯಕ್ತಿ, ಈ ವಿಜ್ಞಾನಿ, ಬೈಬಲ್ ಓದುವ ವಿಜ್ಞಾನಿ, ಅವಾಗ ಮಾತುಕತೆಗಳ ಬಹಳ ಗರಂ ಆಗಿ ನಡೀತದೆ. ಗರಂ ಆಗಿ ನಡೆದ್ರೆ ಈತನು ಬೈಬಲ್ ಓದುವ ವಿಜ್ಞಾನಿ ಏನು ಮಾತಾಡೋದಿಲ್ಲ, ಕೇಳ್ತಾ ಇರ್ತಾನೆ. ಯಾರಿಗೆ? ಈ ಯಾತ್ರೆ ಮಾಡ್ತಿರ್ತಕ್ಕಂಥ, ಟ್ರೈನಲ್ಲಿ ಯಾತ್ರೆ ಮಾಡ್ತಿರ್ತಕ್ಕಂಥ ವಿಜ್ಞಾನಿಗೆ ಬೈಬಲ್ ಓದುತ್ತಿರ್ತಕ್ಕಂಥ ವಿಜ್ಞಾನಿ ಕೇಳ್ತಾ ಇರ್ತಾನೆ. ಕೇಳ್ತಾ ಇದ್ದುಕೊಂಡು ಏನಂತೇಳಿ ಎಲ್ಲಾ ವಿಚಾರವನ್ನು ನೋಡ್ತಾ ಇದ್ದುಕೊಂಡು ಆಮೇಲೆ ಎಲ್ಲ ಮಾತಾಡಿದ ಮೇಲೆ ಈತನು ಮೌನವಾಗಿ ಕೇಳ್ತಾನೆ. ಯಾರು? ಬೈಬಲ್ ಓದ್ತಿರ್ತಕ್ಕಂಥ ಈ ವಿಜ್ಞಾನಿ ಕೇಳ್ತಾ ಇರುವಾಗ ಆ ಸಮಯ ಬರ್ತದೆ, ಈತನು ಹೋಗುವ ಸಮಯ ಬರ್ತದೆ. ಯಾರು? ಈ ಯಾತ್ರೆ ಮಾಡುವ ವಿಜ್ಞಾನಿ ಹೋಗುವ ಸಮಯ ಬಂದಾಗ ಬೈಬಲ್ ಓದುವ ವಿಜ್ಞಾನಿ ಹೇಳ್ತಾನೆ, ಇಗೋ ನನ್ನ ಕಾರ್ಡ್ ತಗೋ, ಏನ್ ತಗೋ? ನನ್ನ ಕಾರ್ಡ್ ತಗೋ, ವಿಸಿಟಿಂಗ್ ಕಾರ್ಡ್ ತಗೋ, ನೀನ್ ನನ್ನ ಭೇಟಿಯಾಗಂತೇಳಿ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ವಿಸಿಟಿಂಗ್ ಕಾರ್ಡ್ ಕೊಟ್ಟ ಮೇಲೆ ಅಲ್ಲಿ ನಡೆದಿದ್ದೇನೆಂದ್ರೆ, ಆಮೇಲೆ ಹೇಳ್ತಾನೆ, ಇಷ್ಟೊತ್ತು ನಾನು ಮಾತಾಡ್ದೇನೆ, ನೀನು ವಿಜ್ಞಾನಿ ಅಂತ ಹೇಳಿದಿ, ಆದ್ರೆ ನಿನ್ನ ಹೆಸರಿಲ್ಲ, ನಿಂದು ಏನಾರು ಕಾರ್ಡ್ ಇದ್ರೆ ಕೊಡು ನನಗೆ ಅಂತ ಹೇಳ್ತಾನೆ. ಆವಾಗ ಆ ಬೈಬಲ್ ಓದುತ್ತಿರ್ತಕ್ಕಂಥ ವಿಜ್ಞಾನಿ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ವಿಸಿಟಿಂಗ್ ಕಾರ್ಡ್ ಅಂದ್ರೆ ತನ್ನ ಪತ್ತೆ ಹೆಸರಿರುವ ಕಾರ್ಡ್ ಅನ್ನು ಕೊಡ್ತಾನೆ. ಕೊಟ್ಟಿದ ಕೂಡಲೇ ಆ ಕಾರ್ಡ್ ಅನ್ನು ಓದ್ತಾನೆ. ಯಾರು? ಬೈಬಲ್ ಓದಲಾರದ ವಿಜ್ಞಾನಿ ಆ ಕಾರ್ಡ್ ಅನ್ನು ನೋಡಿ ಆಶ್ಚರ್ಯಚಕಿತನಾಗ್ತಾನೆ, ಶಾಕ್ ಆಗಿಬಿಡ್ತಾನೆ. ಯಾಕಂದ್ರೆ ಈ ಕೂತುಕೊಂಡಿರುವ ಬೈಬಲ್ ಓದುವ ವಿಜ್ಞಾನಿ, ಎಲ್ಲ ಲಕ್ಷ ಕೇಳ್ತೀರಿ, ಬೈಬಲ್ ಓದುವ ವಿಜ್ಞಾನಿ ಇಂಥ ಅದ್ಭುತವಾದಂತ ಸಂಗತಿ ನೋಡಿದ ಕೂಡಲೇ ಆಶ್ಚರ್ಯಚಕಿತನಾಗ್ತಾನೆ. ಯಾರು? ಈ ಯಾತ್ರೆ ಮಾಡ್ತಿರ್ತಕ್ಕಂಥ ವಿಜ್ಞಾನಿ ಹೇಳ್ತಾನೆ, ಅಯ್ಯೋ, ಆತನ ಹೆಸರು ಬಂದಿರ್ತದೆ. ಏನನ್ನು ಬರೆದಿರ್ತದೆ? ಈತನ ಹೆಸರು ಥಾಮಸ್ ಆಲ್ವಾ ಎಡಿಸನ್ ಎಂಬುದಾಗಿ. ಎಲ್ಲರೂ ಹೇಳ್ತಿರಲ್ವಯ್ಯ, ಥಾಮಸ್ ಆಲ್ವಾ ಎಡಿಸನ್ ಎಂಬ ಹೆಸರನ್ನು ನೋಡಿದ ಕೂಡಲೇ ಆತನು ಆಶ್ಚರ್ಯಚಕಿತನಾಗಿ, ಶಾಕ್ ಆಗಿ, ಅಯ್ಯ, ನಿನ್ ಕಡೆ ನಾನ್ ಬರ್ಬೇಕು ಕಲೀಲಿಕ್ಕೆ, ನಾನು ಬಹಳಷ್ಟು ಹಿಗ್ಗಾಮಿಗ್ಗ ಮಾತಾಡಿ ಬಹಳಷ್ಟು ತಪ್ಪು ಮಾಡಿಬಿಟ್ಟಿದ್ದೇನೆ, ನನ್ ಕ್ಷಮಿಸು ಎಂಬುದಾಗಿ ಹೇಳಿ ಈ ಟ್ರೈನ್ ನಲ್ಲಿ ಹೋಗ್ತಿರ್ತಕ್ಕಂಥ ವಿಜ್ಞಾನಿ ಆತನ ಹತ್ರ ಕ್ಷಮೆ ಯಾಚಿಸ್ತಾನೆ. ಅಯ್ಯ, ನಿನ್ನ ಆಫೀಸ್ಗೆ ನಾನು ಬಂದ್ಬಿಟ್ಟೆ ಆಗ್ತೇನೆ. ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾನೆ, ಯಾತ್ರೆ ಆದ ವಿಜ್ಞಾನಿ, ನಿನ್ನ ಸ್ಥಳಕ್ಕೆ ನಾನು ಬರ್ತೇನೆ ಎಂಬುದಾಗಿ ಹೇಳ್ತಾನೆ. ಅವಾಗ ಥಾಮಸ್ ಆಲ್ವಾ ಎಡಿಸನ್ ಅವರು ಕೂತ್ಕೊಂಡು ಏನ್ ಹೇಳ್ತಾರೆ ಗೊತ್ತಿದೆ? ಎಸ್, ಓಕೆ, ಡನ್. ಯಾತ್ರೆ ಮಾಡ್ತಿರ್ತಕ್ಕಂಥ ಥಾಮಸ್ ಆಲ್ವಾ ಎಡಿಸನ್ ಹೇಳ್ತಾರೆ, ಆಯ್ತು, ನೀನ್ ನನ್ನ ಆಫೀಸ್ಗೆ ಬಾ. ಏನು ಮಾತಾಡೋದಿಲ್ಲ ಆಫೀಸ್ನಲ್ಲಿ, ಅಥವಾ ಏನು ಮಾತಾಡೋದಿಲ್ಲ ಥಾಮಸ್ ಆಲ್ವಾ ಎಡಿಸನ್ ಟ್ರೈನ್ ಅಲ್ಲಿ ಕೂತ್ಕೊಂಡಿರುವಾಗ. ಆದ್ರೆ ಎದುರು ಕೂತ್ಕೊಂಡಿರುವ ವಿಜ್ಞಾನಿ ತನಗೆ ಬಹಳಷ್ಟು ಹಿಗ್ಗಾಮಿಗ ಮಾತಾಡ್ತಾನೆ. ನೀನು ಏನು ಇಂಥ ದೊಡ್ಡ ಮಾಮೂಲಿ, ಗೊತ್ತಿಲ್ಲ, ಈತನ ಹೆಸರು ಗೊತ್ತಿಲ್ಲ ಆತನಿಗೆ. ಯಾರು ಗೊತ್ತಿಲ್ಲ? ಈತನ ಹೆಸರು ಗೊತ್ತಿಲ್ಲ. ಆದ್ರೆ ಯಾವಾಗ ಹೆಸರು ನೋಡಿದ ಮುಂದೆ ಕೊಟ್ಟರು ಕೂತ್ಕೊಂಡಿರುವ ವಿಜ್ಞಾನಿ ಆಶ್ಚರ್ಯಚಕಿತನಾದ. ಏನಾದ? ಆಶ್ಚರ್ಯಚಕಿತನಾದ. ಮೈ ಗುಡ್ನೆಸ್, ಐ ಆಮ್ ಸಿಟ್ಟಿಂಗ್ ಬಿಫೋರ್ ದ ಫಾದರ್ ಆಫ್ ದ ಇನ್ವೆನ್ಷನ್. ನಾನು ಒಂದು ವಿಶ್ವದ ಅತ್ಯಂತ ದೊಡ್ಡ ವಿಜ್ಞಾನಿಯ ಮುಂದೆ ಕೂತ್ಕೊಂಡು ವಿಜ್ಞಾನಿಯನ್ನು ತರಾಟೆಗೆ ಹಿಗ್ಗಾಮಿಗ್ಗ ಅವಾಗ ಇನ್ನೂ ಫೋಟೋಗ್ರಫಿ ಇವೆಲ್ಲ ಇನ್ನೂ ಬರ್ತಾ ಇಲ್ಲ. ಫೋಟೋಗ್ರಾಫ್ ಖಾಲಿ ಪೇಪರ್ಲಿ ಹೆಸರು ಬರ್ತಿತ್ತು ಅಷ್ಟೇ. ಅಮೆರಿಕದಲ್ಲಿ ಪೇಪರ್ಲಿ ಹೆಸರು, ಫೋಟೋ ಅಂದ್ರೆ ಬಹಳ ಕಷ್ಟ. 1820ನೇ ಶತಮಾನದಲ್ಲಿ ಬಹಳ ಕಷ್ಟ, ಬಹಳ ಕಡಿಮೆ ಫೋಟೋ. ಅವಾಗಲೇ ಸ್ಟಾರ್ಟ್ ಆಗಿದ್ದು ಫೋಟೋ ತೆಗೆಯೋದು. ಅವಾಗಲೂ ದೊಡ್ಡ ಬಾಕ್ಸ್ ಇರ್ತಿತ್ತು. ಇದನ್ನು ನೋಡಿದ ಕೂಡಲೇ ಆಶ್ಚರ್ಯಚಕಿತನಾಗ್ತಾನೆ. ಐ ಆಮ್ ಸಿಟ್ಟಿಂಗ್ ಬಿಫೋರ್ ದ ಫಾದರ್ ಆಫ್ ದ ಇನ್ವೆನ್ಷನ್, ಅಂದ್ರೆ ವಿಜ್ಞಾನಿಗಳ ತಂದೆ ಆಗಿರ್ತಕ್ಕಂಥ ಇದ್ರ ಮುಂದೆ. ಅಯ್ಯ, ನನಗೆ ಈಗ ವಿಜ್ಞಾನಿಗಳೇನು ದೇವರು ಇಲ್ಲ ಅನ್ನತಕ್ಕಂಥವ್ರು.
ಏನು ದೇವರು ಇಲ್ಲ, ಹೇಳಿದಾನೆ ಶೋ ಮಿ ಗಾಡ್. ಇವತ್ತು ನನ್ನ ಸಬ್ಜೆಕ್ಟ್ ಏನಂದ್ರೆ, ದೇವರು ಇಲ್ಲ ಎಂದವನು ದೇವರಿಲ್ಲದ್ರೆ ಬದುಕಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡ. ಇವರಿಗೆ ಏತಿಸ್ಟ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ? ಏತಿಸ್ಟ್ ಅಂದ್ರೆ ದೇವರು ಇಲ್ಲ ಎನ್ನುವ ಜನರಿಗೆ ಮತ್ತು ಈ ಒಂದು ಉಪದೇಶಕ್ಕೆ ಏತಿಸ್ಟ್ ಎಂಬುದಾಗಿ ಹೇಳ್ತಾರೆ. ಎಲ್ಲ ನನ್ನ ಪ್ರಿಯ ಸೋದರಿ ಸೋದರಿ, ಎಷ್ಟು ಆಸಕ್ತಿಯಿಂದ ನೀವು ಕೇಳ್ತಾ ಇದ್ರಿ. ಈ ಏತಿಸ್ಟ್ ಎಂಬ ವ್ಯಕ್ತಿ ಕೊನೆಗೆ ದೇವರು ಇಲ್ಲದ್ರೆ ಮನುಷ್ಯನು ಬದುಕಲಾರೆನು ಎಂಬ ಕನ್ಕ್ಲೂಷನ್ಗೆ, ಅವನ ಫೈನಲ್ ಡಿಸಿಷನ್ಗೆ ಬಂದ್ಬಿಟ್ಟಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ? ಅದೇ ರೀತಿಯಿಂದ ಈ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಥಾಮಸ್ ಆಲ್ವಾ ಎಡಿಸನ್ಗೆ ಕೇಳ್ಕೊತಾನೆ, ಅಯ್ಯ ನಾನು ನಿನ್ನ ಆಫೀಸ್ ಬರ್ತೀನಿ, ಅಯ್ಯ ನೀನ್ ಹೇಳಯ್ಯ ಯಾವಾಗ ಬರ್ಬೇಕು, ಯಾವಾಗ ಅಂತ ಹೇಳುವಾಗ ತನಗೆ ಸಮಯ ಕೊಡ್ತಾನೆ, ಅಡ್ರೆಸ್ ಕೊಡ್ತಾನೆ. ಅವಾಗ ಆತನ ಆಫೀಸ್ಗೆ ಹೋಗ್ತಾನೆ. ಜಾಗ್ರತೆಯಿಂದ ಕೇಳ್ಕೊತ್ರಿ, ದೇವರು ಇಲ್ಲ ಎಲ್ಲಾದ್ರೂ ತೋರಿಸೋ ದೇವರು ಅಂತ ಹೇಳ್ತಾರಲ್ಲ ಜನ, ಅವ್ರಿಗೆ ಹೇಗೆ ನೀನು ಮಾತಾಡಬೇಕು, ಹೇಗೆ ನಾವು ತಿಳ್ಕೊಳ್ಬೇಕು, ನಾವು ಕೂಡ ತಿಳ್ಕೊಬೇಕು. ನಾವು ಕೂಡ ಒಂದ್ಸರಿ ನಮಗೂ ಗೊತ್ತಿರೋದಿಲ್ಲ, ನಾವೇ ದೇವ್ರನ್ನು ಸರಿ ತಿಳ್ಕೊಂಡಿಲ್ಲ. ಕೆಲವು ಜನ ಎಷ್ಟು ಜನ ತಿಳ್ಕೊಳ್ತಾ ಇದ್ದೀರಿ ದೇವ್ರನ್ನು? ಎಷ್ಟು ಜನ ತಿಳ್ಕೊಳ್ತಾ ಇದ್ರಿ ದೇವರನ್ನು? ತುಂಬಾ ಸಂತೋಷವಾದ. ಈಗ ದೇವರನ್ನು ತಿಳ್ಕೊಳ್ಳೋದಕ್ಕಾಗಿ ಈಗ ಈತನು ಥಾಮಸ್ ಆಲ್ವಾ ಎಡಿಸನ್ ಅವರ ಆಫೀಸ್ಗೆ ಹೋಗ್ತಾರೆ. ಆಫೀಸ್ಗೆ ಹೋಗಿದ ನಂತರ ಥಾಮಸ್ ಆಲ್ವಾ ಎಡಿಸನ್ ಅವರ ಜೊತೆ 1920ನೇ ದಶಕದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಯಾವಾಗ? ಸ್ವಾತಂತ್ರ್ಯ ಪೂರ್ವ 1920ನೇ ದಶಕದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಆವಾಗ ಥಾಮಸ್ ಆಲ್ವಾ ಎಡಿಸನ್ ಆಫೀಸ್ ತೆಗೆದುಕೊಂಡಿರುವಾಗ ಈ ವ್ಯಕ್ತಿ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಟ್ರೈನ್ ಅಲ್ಲಿ ಸಿಕ್ಕಿರ್ತಾನಲ್ಲ ಒಂದು ವಿಜ್ಞಾನಿ, ಆಫೀಸ್ಗೆ ಹೋಗ್ತಾನೆ. ಆಫೀಸ್ಗೆ ಹೋದ್ಮೇಲೆ ಥಾಮಸ್ ಆಲ್ವಾ ಎಡಿಸನ್ ತಗೊಂಡೋಗಿ ತನ್ನ ಲ್ಯಾಬೊರೇಟರಿ ಎಲ್ಲ ತೋರಿಸ್ತಾ ಇರ್ತಾನೆ. ಒಂದೊಂದು ಲ್ಯಾಬ್ ನಲ್ಲಿ, ದೊಡ್ಡ ದೊಡ್ಡ ಹಾಲ್ ನಲ್ಲಿ ಒಂದೊಂದು ಲ್ಯಾಬ್ ಇರ್ತದೆ, ಎಲ್ಲ ಒಂದು ಪ್ರಯೋಗಾಲಯ ಇರ್ತದೆ. 1920ನೇ ಇಸ್ವಿಯಲ್ಲೇ ಒಂದು ದೊಡ್ಡ ಆವಿಷ್ಕಾರ ಮಾಡ್ತಾ ಇರ್ತಾರೆ. ಇನ್ನೂ ಆವಿಷ್ಕಾರ ನಡೀತಾ ಇರ್ತದೆ. ಅದು ಆವಿಷ್ಕಾರ ಅಂದ್ರೆ ಇನ್ವೆನ್ಷನ್ ನಡೀತಾ ಇರ್ತದೆ. ಆ ಸಮಯದಲ್ಲಿ ಡೋರ್ ಅನ್ನು ಓಪನ್ ಮಾಡ್ತಾನೆ. ದೊಡ್ಡ ಹಾಲ್ಗೆ ಒಂದು ಇರ್ತದೆ, ಡೋರ್ ಓಪನ್ ಮಾಡ್ತಾನೆ. ಡೋರ್ ಓಪನ್ ಮಾಡಿ ಈ ಟ್ರೈನ್ ನಲ್ಲಿ ಸಿಕ್ಕಿರುವ ವಿಜ್ಞಾನಿಯನ್ನು ಥಾಮಸ್ ಆಲ್ವಾ ಎಡಿಸನ್ ತಗೊಂಡು ಹೋಗ್ತಾರೆ. ಒಳಗೆ ತಗೊಂಡು ದೊಡ್ಡದು ನೋಡ್ತಾನೆ, ಎಲ್ಲ ದೊಡ್ಡ ದೊಡ್ಡ ವಸ್ತುಗಳು, ದೊಡ್ಡ ದೊಡ್ಡ ಮಿಷಿನರಿಗಳೆಲ್ಲ ನೋಡ್ತಾರೆ. ಎಲ್ಲ ಮಿಷಿನರಿ ನೋಡಿ ಆಶ್ಚರ್ಯಚಕಿತರಾಗ್ತಾನೆ. ಎಂತ ಮಿಷಿನರಿ ಇದು ಅಲ್ಲ, ಇದು ಏನಂತ ಕೇಳ್ತಾನೆ. ಈಗ ಸೌರ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸತಕ್ಕಂತ ಒಂದು ಯಂತ್ರ ಇದು. ಈಗ ಇನ್ನ ನಾವು ಜನರೇಟ್ ರೆಡಿ ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ? ಇದನ್ನು 1920ನೇ ಶತಮಾನದಲ್ಲಿ ಸೌರಶಕ್ತಿ, ಸೋಲಾರ್ ಸಿಸ್ಟಮ್ ಬಗ್ಗೆ ಸ್ಟಡಿ ಆವಾಗಲೇ ಸ್ಟಾರ್ಟ್ ಆಗಿತ್ತು. ಸೋಲಾರ್ ಸಿಸ್ಟಮ್ ಇಂದ, ಸೂರ್ಯನ ಸೌರ ಶಕ್ತಿಯಿಂದ ಈ ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಬೇಕಂತ ವಿಜ್ಞಾನ ಅವಾಗಿಂದನೇ ರಿಸರ್ಚ್ ನಡೀತಾ ಇತ್ತು. ಆವಾಗ ಈ ವ್ಯಕ್ತಿ ಥಾಮಸ್ ಆಲ್ವಾ ಎಡಿಸನ್ ಇವಾಗ ನೋಡಿದ್ರೆ ಸೆಟ್ಲೈಟ್ ಯಾವುದು ಸೋಲಾರ್ ಸಿಸ್ಟಮ್ಗೆ ಸಣ್ಣ ಪ್ಯಾನಲ್ ಇದ್ರೆ ಸಾಕು, ಸಣ್ಣ ಒಂದು ಯೂನಿಟ್ ಇದ್ರೆ ಸಾಕು, ಒಂದು ದೊಡ್ಡ ಯೂನಿಟ್ ಅಥವಾ ಮನಿ ಮೇಲೆ ಇಟ್ಕೊಂಡ್ಬಿಟ್ರೆ ಸಾಕು. ಅವಾಗ ದೊಡ್ಡ ಯೂನಿಟ್ ಇತ್ತು. ಅದು ಸುಮಾರು 50 ಮೀಟರ್ ದೊಡ್ಡದಷ್ಟು, 50-60 ಮೀಟರ್ ದೊಡ್ಡದಷ್ಟು ಯೂನಿಟ್ ಇತ್ತು. ಅಗಲ ದೊಡ್ಡದು, ಪೂರ ಒಂದೊಂದೆಲ್ಲ ಮೆಷಿನರಿ ಎಲ್ಲ ಇರ್ತವೆ. ಅವೆಲ್ಲ ನೋಡಿ, ಇದು ಸೋಲಾರ್ ಸಿಸ್ಟಮ್ ಅನ್ನು ನಾವು ಡಿಸ್ಕವರ್ ಮಾಡ್ತಾ ಇದ್ದೇವೆ. ಇನ್ನೂ ಬಹಳಷ್ಟು ಕಾರ್ಯಗಳು ನಾವು ಇದರಲ್ಲಿ ಕರೆಕ್ಷನ್ ಮಾಡಬೇಕು, ಇನ್ನೂ ರಿಪೇರಿ ಮಾಡಬೇಕು, ಇನ್ನೂ ಕೆಲವು ಕಾರ್ಯಗಳನ್ನು ಇದನ್ನು ಕಂಡುಹಿಡಬೇಕು ಅಂತ ಹೇಳ್ತಾರೆ. ಆರ್ ಯು ಫಾಲೋಯಿಂಗ್ ಮೀ? ಆವಾಗ ಈ ಸೋಲಾರ್ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥ ಈ ಅದ್ಭುತವಾದಂತಹ ಸಂಗತಿಯನ್ನು ಅಲ್ಲಿ ನೋಡ್ತಾರೆ. ಆವಾಗ ಈ ಬಂದಿರುವ ವಿಜ್ಞಾನಿ ಹೇಳ್ತಾನೆ, ಸರ್ ಇದು ಹೆಂಗ್ ಬಂತು, ಇದು ಹೆಂಗ್ ಮಾಡಿದ್ರಿ ಅಂತ ಕೇಳ್ತಾನೆ. ಅವಾಗ ಥಾಮಸ್ ಆಲ್ವಾ ಎಡಿಸನ್, ಏನಿಲ್ಲ, ಬಾಗಿಲ ತೆಗ್ದೀನಿ, ಅಲ್ಲಿ ಒಳಗಿದೆ ಅಂತ ಹೇಳ್ತಾನೆ. ಬಾಗಿಲ ತೆಗೆದ್ರೆ ಅಲ್ಲಿ ಒಳಗೆ ಇದೆ ಅಂತ ಹೇಳ್ತಾನೆ. ಅದು ಹೆಂಗಿರ್ತದೆ? ಬಾಗಿಲ ತೆಗೆದ್ರೆ ಒಳಗೆ ಹೆಂಗಿರ್ತದೆ? ಹಲ್ಲೆಲೂಯಾ. ಥಾಮಸ್ ಆಲ್ವಾ ವಾಸ್ ದ ಬೈಬಲ್ ರೀಡರ್ ಸೈಂಟಿಸ್ಟ್, ಅನ್ಸೀನ್ ಗಾಡ್ ಬಿಲೀವರ್, ಅಂದ್ರೆ ಅದೃಶ್ಯವಾದಂತ ದೇವರು ನಂಬತಕ್ಕಂಥ ಥಾಮಸ್ ಆಲ್ವಾ ಎಡಿಸನ್ ಅವರು. ಈಗ ಹೇಳ್ತಾನೆ, ಹಾಲ್ ತೆಗೆದುಕೊಳ್ಳೆ, ಅದರೊಳಗೆ ಸೋಲಾರ್ ಸಿಸ್ಟಮ್ ಮೆಷಿನ್ ಇದು ಹೆಂಗ್ ಮಾಡ್ತಾನೆ, ನಾ ಬಾಗಿಲ ತೆಗೆದೆ ಒಳಗಿದೆ ಅಂತ ಹೇಳ್ತಾನೆ. ಅದೇಂಗಿರ್ತದೆ? ಅದೇಂಗಿರ್ತಂದ್ರೆ ಇದೇ ಒಳಗೆ ಅಂತ ಹೇಳಿ. ಅದನ್ನ ಯಾರು ಮಾಡ್ಬೇಕಲ್ಲ? ಯಾರು ಹೇಳ್ತಾರೆ? ಟ್ರೈನ್ ನಲ್ಲಿ ಬಂದಿರತಕ್ಕಂತ ಸೈಂಟಿಸ್ಟ್. ಅದು ಯಾರು ಮಾಡಬೇಕು? ಅದನ್ನೊಬ್ಬ ಡಿಸೈನ್ ಮಾಡಬೇಕು, ಅದನ್ನ ರೆಡಿ ಮಾಡಬೇಕು, ಅದೆಷ್ಟೋ ಜನ ಕೆಲಸ ಮಾಡಬೇಕು, ಅವಾಗಾದ್ರೆ ಅದಾಗುವುದು. ಅಲ್ಲಲ್ಲ, ನಾನು ಹಿಂಗ್ ತೆಗೆದೆ, ಅದೇ ಒಳಗಿದೆ ಅಂತ ಹೇಳ್ತಾನೆ. ಸೊ ಥಾಮಸ್ ಆಲ್ವಾ ಎಡಿಸನ್ ಕನ್ವಿಕ್ಟಿಂಗ್ ದ ಪರ್ಸನ್ ಹೂ ಸೇಸ್ ದೇರ್ ಇಸ್ ನೋ ಗಾಡ್. ದೇವರು ಇಲ್ಲ ಎಂದು ಹೇಳಿಕೊಂಡಿರುವ ಯತಿ ನಾಸ್ತಿಕನಿಗೆ ದೇವರು ಇದ್ದಾನೆ ಅನ್ನತಕ್ಕಂಥ ಮನವರಿಕೆ ತರಿಸ್ತಾ ಇದ್ದಾನೆ ಆತನು. ಅವಾಗ ಹೇಳ್ತಾನೆ, ಅದೇಂಗಿದೆ? ಇಲ್ಲ ಇಲ್ಲ ಇಲ್ಲ, ಬಟ್ ಇಲ್ಲ ಇದೆ, ಅದು ಎಲ್ಲ ರೆಡಿ ಇದೆ ಅಂತ ಹೇಳಿ, ಎಲ್ಲ ಇದೆ. ಇಲ್ಲ, ಯಾರು ಮಾಡಿಲ್ಲ ನನಗೆ. ಹೌದು, ನೀನ್ ಹೇಳಿದೆಲ್ಲ,
ಇದನ್ನು ಮಾಡಿದ್ದವನು ಒಬ್ಬನಿದ್ದಾನಂತ ಹೇಳಿದೆಯಲ್ಲ ನೀನು. ಹಲ್ಲೆಲೂಯಾ. ಈ ಸೋಲಾರ್ ಸಿಸ್ಟಮ್ ಅನ್ನೆಲ್ಲ ರೆಡಿ ಮಾಡಿದ ಇದು ಹಂಗೆ ಬಂದಿಲ್ಲ, ಇದು ಯಾರೋ ಮಾಡಿದ್ರಂತ ಗೊತ್ತಿದೆಯಲ್ಲ. ಇದು ಸೈನ್ಸಿನ ಒಂದು ವಿಧಿ. ಫಿಸಿಕ್ಸ್ ಹೇಳ್ತದೆ ಎವ್ರಿ ಆಕ್ಷನ್ ದರ್ ಇಸ್ ಅ ರಿಯಾಕ್ಷನ್. ಸೈನ್ಸ್ ಏನ್ ಹೇಳ್ತದೆ? ಸೈನ್ಸ್ ಏನ್ ಹೇಳ್ತದೆ? ವಿಜ್ಞಾನ ಏನ್ ಹೇಳ್ತದೆ? ವಿಜ್ಞಾನ ಡಿಸ್ಕವರ್ ಮಾಡ್ಲಿಕ್ಕೆ ಮುಂಚೆ ದೇರ್ ಇಸ್ ಅ ಡಿಸೈನರ್ ಬಿಹೈಂಡ್ ಎವ್ರಿ ಡಿಸೈನ್. ಸೈನ್ಸ್ ಹೇಳೋದು ಯು ನೋ ದಟ್. ದಟ್ಸ್ ಟ್ರೂ. ಹೌದು, ಇದನ್ನ ಡಿಸೈನ್ ಮಾಡೋದ್ರೆ ಹೌದು, ಇದ್ರ ಮುಂದೆ ಯಾರು ಡಿಸೈನರ್ ಇದ್ದಾರೆ ಅಂತ ಹೇಳ್ತಾನೆ. ಆ ಡಿಸೈನರ್ ನೀನು ನೋಡಿದ್ಯಾ ಅಂತ ಕೇಳ್ತಾನೆ. ಇಲ್ಲ. ಹಾಗೆ ಭೂಮಿ ಆಕಾಶವನ್ನು ಮಾಡಿರುವ ಒಂದು ಡಿಸೈನರ್ ಇದ್ದಾನೆ. ಹಿಸ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್, ಲಾರ್ಡ್ ಜೆಹೋವಾ. ಹಿ ವಾಸ್ ದ ಕ್ರಿಯೇಟರ್. ಈಗ ನೀನು ನೋಡ್ತಾ ಇದ್ದಿ ಈ ಭೂಮಿ ನೋಡಿ, ನೀನು ಯಾರು ಮಾಡಿದ್ರಂತ ಇವತ್ತವರೆಗೆ ಕೇಳಿಲ್ಲ, ಯಾರು ಮಾಡಿದ್ರಂತ ಹುಡುಕಿಲ್ಲ. ನೀನು ಇದನ್ನು ನೋಡಿ ಅದು ತಿಳ್ಕೋಬೇಕು, ಇದ್ರ ಹಿಂದೆ ಒಬ್ಬ ಡಿಸೈನರ್ ಇದ್ದಾನೆ. ಆ ಡಿಸೈನರೇ ಕರ್ತನಾದ, ಒಡೆಯನಾದ, ದೇವರಾದ, ಸೃಷ್ಟಿಕರ್ತನ ಆತನಾಗಿದ್ದಾನೆ. ಆಗ ಸೈಲೆಂಟ್ ಆಗ್ತಾನೆ. ಯಾರು? ಟ್ರೈನಲ್ಲಿ ಸಿಕ್ಕಿರೋ ವಿಜ್ಞಾನಿ ಥಾಮಸ್ ಅಳವಡಿಸುತ್ತೆ. ಅದಕ್ಕೆ ಹೇಳ್ತಾನೆ, ಯಾವುದೇ ವಸ್ತುವನ್ನು, ಒಂದು ತಯಾರಾಗಿದ್ದ ವಸ್ತು ನೋಡ್ಬೇಕಾದ್ರೆ ಅದರಿಂದ ಒಂದು ಡಿಸೈನರ್ ಇರ್ತಾನೆ. ಸೂರ್ಯ ನೋಡಿದಿ, ಸೂರ್ಯದಿಂದ ನೀನು ಶೌರ್ಯ ಶಕ್ತಿನ ಮಾಡ್ತದೆ. ಸೂರ್ಯವನ್ನು ಯಾರು ಮಾಡಿದಾರಂತ ಯಾವತ್ತಾರ ಯೋಚನೆ ಮಾಡಿದ್ಯಾ ನೀನು? ವಿಜ್ಞಾನಿಗಳು ತಮ್ಮನ್ನು ತಾವು ದೊಡ್ಡ ಜ್ಞಾನಿಗಳೆಂಬುದಾಗಿ ಎನಿಸಿಕೊಳ್ತಾರೆ. ಆದರೆ ಈಗ ಜ್ಞಾನಿಗಳನ್ನ ಎನಿಸ್ಕೊಳ್ಳೋ ಸ್ವಲ್ಪ ಬಿಯಾಂಡ್ ದ ಜ್ಞಾನ ಹೋಗೋಣ. ಬಿಯಾಂಡ್ ದ ನಾವು ನಮ್ಮ ಯೋಚನೆ ಎಡಕಲಾರ್ದಕ್ಕಿಂತ ಅದಕ್ಕಿಂತ ಆಚೆ ಎಡಕ್ಕೆ ಹೋಗೋಣ. ದೇವರು ಇದನ್ನು ಯಾರು ಮಾಡಿದ್ರೆ ಅಂದ್ರೆ. ಅದಕ್ಕಾಗಿ ಆಗ ಕಾಣುತ್ತಿರ್ತಕ್ಕಂಥ ಪ್ರತಿಯೊಂದು ವಸ್ತು ನಿನ್ನ ಕಣ್ಣಿಗೆ ಕಾಣ್ತಾ ಇದೆಯಲ್ಲ, ಯಾವುದು? ಸೋಲಾರ್ ಸಿಸ್ಟಮ್ ಎಲ್ಲ ಯೂನಿಟ್ ಕಾಣ್ತಾ ಇದೆಯಲ್ಲ ನಿಮಗೆ. ಇದು ಕಾಣುತ್ತಿರ್ತಕ್ಕಂಥ ಈ ವಸ್ತುಗೆ ಯಾರೋ ಒಬ್ಬರು, ಕಾಣಲಾರದವರೊಬ್ಬರು ಮಾಡಿದ್ದಾರೆ. ಆತನು ಇಲ್ಲ ನಿನ್ನ ಹತ್ರ ಇದಾನ. ಈಗ ಯಾರೋ ನೋಡಿದ್ಯಾ ನೀನು? ನೋಡಿಲ್ಲ. ಆದ್ರೆ ಇದನ್ನು ಯಾರೋ ಒಬ್ರು ಮಾಡಿದಾರೆ ಎಂಬುದಾಗಿ ನೀನು ಹೆಂಗೆ ಹೇಳ್ತಿ? ದಟ್ ಈಸ್ ಸೈನ್ಸ್. ದರ್ ಈಸ್ ಅ ಡಿಸೈನರ್ ಬಿಹೈಂಡ್ ಎವ್ರಿ ಡಿಸೈನ್. ಎಲ್ಲಾ ಸೃಷ್ಟಿಗಳ ಹಿಂದೆ ಒಂದು ಸೃಷ್ಟಿಕರ್ತನಿದ್ದಾನೆ ಅನ್ನತಕ್ಕಂಥ ಸತ್ಯ ಸೈನ್ಸ್ ಕೂಡ ಹೇಳುತ್ತದೆ ಅಂತ ಹೇಳಿದ್ಕೊಳ್ಳಿ. ಎಸ್ ಸರ್, ಯು ಆರ್ ರೈಟ್. ಕಣ್ಣಾಗ ನೀರು ಬಂದ್ಬಿಡ್ತಾವ, ಕನ್ವಿಕ್ಟ್ ಆಗಿಬಿಡ್ತಾನೆ. ಯಾವಾಗಾದ್ರೆ ಕೇಳಿದೆಯಾ ಸೂರ್ಯವನ್ನು ಯಾರು ಮಾಡಿದಾನೆ? ಈಗ ನೀನಿಷ್ಟು ಚೆನ್ನಾಗಿ ನಡೀತಾ ಇದೆಯಾ, ಎಲ್ಲೆಲ್ಲ ಮಾಡ್ತಾ ಇದ್ದೀ, ನಿನ್ನ ನಾಡಿ ನರಗಳು, ಕೀಲು ಮಜ್ಜೆಗಳು, ಕಣ್ಣುಗಳು ಇವೆಲ್ಲ ಯಾರು ಮಾಡಿದ್ರಂತ ಯಾವತ್ತರ ಕೇಳಿದೆಯಾ? ಇಲ್ಲ. ದಿಸ್ ಇಸ್ ಅ ಡಿಸೈನ್, ಕ್ರಿಯೇಷನ್. ಡೂ ಯು ನೋ ಹೂ ಕ್ರಿಯೇಟೆಡ್ ದಿಸ್? ದಟ್ ಈಸ್ ದ ಕ್ರಿಯೇಟರ್ ಆಫ್ ದಿಸ್. ಬೈಬಲ್ ದೇವರೇ ಇದಕ್ಕೆಲ್ಲ ಕ್ರಿಯೇಟರ್ ಆಗಿದ್ದಾನೆ ಎಂಬುದಾಗಿ ಎಲ್ಲ ಹೇಳುತ್ತೆ. ಬೈಬಲ್ ದೇವರು ಅಂತ ಬಹಳ ಜನ ಗೊತ್ತಿಲ್ಲ, ಅದು ಜೀಸಸ್ ಕ್ರೈಸ್ಟ್ ಅಂತೇಳಿ. ಬೈಬಲ್ ದೇವರು ಅಂದ್ರೆ ಅರ್ಥ ಆಗ್ತದೆ ಅವರಿಗೆ. ಆವಾಗ ಈ ವ್ಯಕ್ತಿಗೆ ರೀತಿಯಿಂದ ಒಂದು ದೇವರು ಇಲ್ಲ ಎನ್ನ ವ್ಯಕ್ತಿ, ದೇವರಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಕೆಲವು ಜನ ಏಥಿಸ್ಟ್ ಅಂತ ಹೇಳ್ತಾರೆ. ಇವ್ರು ಯಾಕೆ ಹೇಳ್ತಾರೆ ಅಂದ್ರೆ, ಬಹಳ ಜನಕ್ಕೆ ಈಗ ದೇವರು ಹೇಳಿದ ಕಂಡೀಷನ್ಗಳು, ದೇವರ ಮಾತುಗಳ ಪ್ರಕಾರ ನಡೀಲಿಕ್ಕೆ ಬೇಜಾರಾಗಿ ಏನಿಲ್ಲಪ್ಪ ದೇವರು ಅಂತೇಳಿ, ದೇವರಿಲ್ಲ ಅಂತೇಳಿ ಅವರು ವಾದ ಮಾಡಿ ಚರ್ಚಿಗೆ ಹೋದ್ ಬಿಡ್ತಾರೆ, ಪ್ರೇಯರ್ಗೆ ಹೋದ್ ಬಿಡ್ತಾರೆ, ಪ್ರಾರ್ಥನೆಗೆ ಹೋದ್ ಬಿಡ್ತಾರೆ, ಎಲ್ಲ ಮಾಡೋದನ್ನ ಬಿಟ್ಬಿಡ್ತಾರೆ. ದೇವರಿಲ್ಲ ಅಂತ ಹೇಳಿದೆ, ಯಾಕಂದ್ರೆ ಅವರು ನೆಪ ಅದು. ಈಗ ಕಣ್ಣಿಗೆ ಕಾಣುವಂಥದ್ದೆಲ್ಲ ಕಣ್ಣಿಗೆ ಕಾಣಲಾರದ ವಸ್ತುಗಳಿಂದ ಬಂದಿದೆ ಅನ್ನೋ ಸತ್ಯ ನಾವು ತಿಳಿದುಕೊಳ್ಬೇಕು. ಆವಾಗ ಏಥಿಸ್ಟ್ಗೆ ಅಂದ್ರೆ ದೇವರಿಲ್ಲದರ ತೋರ್ಸ್ ಅನ್ನೋನಿಗೆ ಉತ್ತರ ಏನಂದ್ರೆ, ಈಗ ನೀನು ಏನ್ ಕಾಣ್ತಾ ಇದೆಯಲ್ಲ, ಸೂರ್ಯ ಚಂದ್ರ ನಕ್ಷತ್ರ ಏನ್ ನೋಡ್ತಾ ಇದೆಯಲ್ಲ, ಇದನ್ನು ಯಾರು ಮಾಡಿದ್ರೆ ಅಂತ ಯಾವತ್ತಾರ ಯೋಚನೆ ಮಾಡಿದ್ಯಾ ನೀನು? ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ, ಬೇಗನೆ ತೆಗೆದಿರಿ. ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಲಕ್ಷ ಕೊಟ್ಟು ಕೇಳ್ತೀರಿ. ದೇವರ ವಿಷಯವಾಗಿ, ರೋಮಾಪುರದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ದೇವರ ವಿಷಯವಾಗಿ ನೋಡ್ರಿ, ದೇವರ ವಿಷಯದಲ್ಲಿ ತಿಳಿದುಕೊಳ್ಳಬೇಕಾಗಿದ್ದು ಅವರಲ್ಲಿ ಪ್ರಕಟವಾಗಿದೆ. ನೋಡ್ರಿ, ಪ್ರತಿಯೊಬ್ಬರಿಗೆ ದೇವರು ತಿಳಿಯಪಡಿಸಿದಾನಂತೆ. ಯಾರಿಗೆ? ದೇವರಿಲ್ಲ ಎನ್ನುವ ನಾಸ್ತಿಕರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಎರಡು ದೇವ್ರು ಅಂಟರ್ಗದ ವಿಷಯ ಮಾತಾಡ್ತಾನೆ. ಇವ್ರು ಹೇಗೆ ದೇವರಿದಾನ ಅಂತ ತೋರಿಸ್ಕೊಡ್ಬೇಕಂತ ಹೇಳಿ ಎಲ್ಲ ನಾವು ಸೈನ್ಸ್ ಬಗ್ಗೆ ಓದಿ ನಾವೀಗ ಥಾಮಸ್ ಅಲ್ವಾಡಿಸ್ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ನಾವು ಬೈಬಲ್ ಒಳಗೆ ಬರ್ತಾ ಇದ್ದೇವೆ. ಈಗ ದೇವರು ಅವರಿಗೆ ತಿಳಿಸಿದರಂತೆ. ಯಾರಿಗೆ? ಪ್ರತಿಯೊಬ್ಬನಿಗೆ. ನೋಡ್ರಿ, ಹಲೋ, ಪ್ರತಿ ಒಬ್ಬನಿಗೆ ನಮ್ಮ ಭಾರತದಲ್ಲಿದ್ದವರಿಗೆ ದೇವರಿದ್ದಾನೆ ಅಂತ ಹೇಳಿ ಹೇಳೋದು ಬೇಕಾಗಿಲ್ಲ.
ಯಾಕಂದ್ರೆ ಎಲ್ಲರಿಗೆ ನಂಬಿಕೆ ಇದೆ ದೇವರೊಬ್ಬರು ಇದಾನಪ್ಪ. ಆದ್ರೆ ಯಾರಂತ ಗೊತ್ತಿಲ್ಲ ಕೆಲವು ಜನರಿಗೆ, ಸತ್ಯ ದೇವರು ಯಾರಂತ ಗೊತ್ತಿಲ್ಲ, ಆದ್ರೆ ದೇವರೊಬ್ಬರು ಇದ್ದಾನ ಅಂತಕ್ಕಂಥ ನಂಬಿಕೆ ಇದೆ. ಆದ್ರೆ ಕೆಲವು ವಿದೇಶಗಳಲ್ಲಿ ಇದಾರಲ್ಲ, ಅವ್ರಿಗೆ ದೇವರಿದ್ದಾರೆ ಅಂದ್ರೆ ನಂಬುದಿಲ್ಲ ಕೆಲವು ಜನ. ಮಾಡರ್ನ್ ಸಿಟಿಗಳು, ಆಧುನಿಕ ರಾಷ್ಟ್ರಗಳು, ಅವ್ರಿಗೆ ಹೇಳ್ಬೇಕಾದ್ರೆ ಬಹಳ ಕಷ್ಟ. ಆದ್ರೆ ಅವ್ರಿಗೂ ಹೇಳತಕ್ಕಂತ ಕಾರ್ಯಗಳು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ರೋಮಾಪುರದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವರ್ಷ ಮತ್ತೊಂದು ಸಾರುತ್ರಿ. ದೇವರು ಕಾಣಲಾರದ ದೇವರ ವಿಷಯವಾಗಿ ತಿಳಿಯಬಹುದಾಗಿದ್ದು ಅವರಲ್ಲಿ ಪ್ರಕಟವಾಗಿದೆ. ದೇವರೇ ಅವರಿಗೆ ತಿಳಿಯಪಡಿಸಿದ್ದಾನೆ. ಯಾರಿಗೆ? ಪ್ರತಿಯೊಂದು ಮಾನವನಿಗೆ ದೇವರೇ ತಿಳಿಯಪಡಿಸಿದಾನೆ ದೇವರೊಬ್ಬನಿದ್ದಾನೆ. ಅದಕ್ಕೆ ಯಾರಿಗೆ ನೀವು ಅವ್ರಿಗೆ ಯಾರಿಗೆ ಪ್ರೆಸ್ ಮಾಡೋದು ಬೇಕಾಗಿಲ್ಲ, ಪ್ರೆಷರ್ ಮಾಡೋದು. ದೇವರಿದ್ದಾನೆ ನಂಬ್ತೀನಪ್ಪ, ಆದ್ರೆ ಯಾರೊಂದು ಗೊತ್ತಿಲ್ಲ. ದೇವರೊಬ್ಬನಿದ್ದಾನೆ, ಸತ್ಯ ದೇವರೊಬ್ಬನಿದ್ದಾನೆ ಅಂತ ನಂಬ್ತೀನಿ. ಯಾಕಂದ್ರೆ ಅವ್ರೊಳಗೆ ದೇವರು ಆಲ್ರೆಡಿ ತಿಳಿಯಪಡಿಸಿದ ದೇವರೊಬ್ಬನಿದ್ದಾನೆ. ಆಮೇಲೆ ಮುಂದೆ ಹೇಗಂದ್ರೆ ಜಗತ್ತುತ್ಪತ್ತಿಗಿಂತ ಮೊದಲುಗೊಂಡು ಏನು ಆತನು ಅದೃಶ್ಯವಾದವುಗಳನ್ನು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಕೃತ್ಯಗಳನ್ನು ಗ್ರಹಿಸುವುದರಿಂದ ಮೂಲಕ ಸ್ಪಷ್ಟವಾಗಿ ಕಾಣಬರುತ್ತದೆ. ನೆಕ್ಸ್ಟ್, ಆದ ಕಾರಣ ಅವರು ದೇವರನ್ನು ಅರಿತಾಗ ಆತನನ್ನು ದೇವರನ್ನು ಮಹಿಮೆಪಡಿಸಲಿಲ್ಲ. ನೋಡ್ರಿ, ದೇವರಿಂದ ಅರ್ಥ ಆಗ ತಿಳಿದು ಬಂತು. ಸೃಷ್ಟಿಯನ್ನು ನೋಡಿ ಎಲ್ಲ ನೋಡಿದ ಕೂಡ ಅರ್ಥ ಆಯ್ತು. ಏನಾಯ್ತು? ಹೌದು, ಈ ಸೃಷ್ಟಿಯೆಲ್ಲ ಇದರಿಂದ ಬಂದಿದೆ, ದೇವರಿಂದ ಬಂದಿದೆ. ಹೌದು, ಇದು ಬಂದಿದೆ ಅಂತ ಅರ್ಥ ಆಗ್ತದೆ, ತಿಳಿದು ಬರ್ತದೆ, ಕನ್ವಿಕ್ಷನ್ ಆಗ್ತದೆ. ಆದ್ರೂ ತಿಳಿದು ಕೂಡ ತಿಳಿಯದಂತ ಇರ್ತಾರೆ. ನಾವು ದೇವ್ರು ಹೇಳಲಿ, ದೇವ್ರು ತಿಳಿದಂದಿವಿ. ಈಗ ದೇವರಿದ್ದಾನಂದ್ರೆ ಚರ್ಚೆಗೆ ಬರ್ಬೇಕು, ಪ್ರೇಯರ್ ಬರ್ಬೇಕು, ಅವ್ರಿಗೆ ಪ್ರಾರ್ಥನೆಗೆ ಹೋಗ್ಬೇಕು, ದೇವರ ಮಾತು ಪ್ರಕಾರವಾಗಿ ನಡಿಬೇಕು. ಇದೆಲ್ಲ ಫಾಲೋ ಮಾಡ್ಬೇಕಂದ್ರೆ ಅವ್ರಿಗೆ ಆಗುದಿಲ್ಲ. ಅದಕ್ಕಾಗಿ ಮಾಡ ದೇವರಲ್ಲಿದ್ದಾನೆ ಅಂತ ಕೇಳಿ ಅವ್ರು ಏನ್ ಮಾಡ್ತಾರೆ? ತಪ್ಪಿಸ್ಕೊಳ್ಳಿಕ್ ನೋಡ್ತಾರೆ, ಪ್ರೇಯರ್ಗೆ ಬರ್ಲಿಕ್ಕೆ ಮತ್ತು ದೇವರ ವಾಕ್ಯದ ಪ್ರಕಾರವಾಗಿ ನಡೆಯುವುದಕ್ಕಾಗಿ ಇವರನ್ನು ಮೂರ್ಖರೆಂಬುದಾಗಿ ಬೈಬಲ್ ಕರೀತಾರೆ. ಹೌದ್ರಮ್ಮ? ದೇವರಿಂದ ಅರ್ಥ ಆಗ ಆತನನ್ನು ದೇವರೆಂದು ಮಹಿಮೆ ಪಡಿಸಲಿಲ್ಲ. ಅರ್ಥ ಆದ ಮೇಲೆ ಕೂಡ ಮಹಿಮೆ ಪಡಿಸಲಿಲ್ಲ, ಕೃತಜ್ಞತೆ ಉಳ್ಳವರಾಗಿರಲಿಲ್ಲ. ಅವರು ತಮ್ಮ, ಅರ್ಥ ಆಯ್ತಾ? ಯಾರು? ದೇವರು ಇಲ್ಲ ಎನ್ನ ನಾಸ್ತಿಕರು. ಅವರು ತಮ್ಮ ಕಲ್ಪನೆಗಳು, ಊಹೆ ಕಲ್ಪನೆಗಳಲ್ಲಿ ವಿಫಲರಾದರು ಮತ್ತು ಮೂರ್ಖತನದ ಅವರ ಹೃದಯವು ಕತ್ತಲಾಯಿತು. ಅಂದ್ರೆ ಬೈಬಲ್ ಹೇಳ್ತಾರೆ, ಮೂರ್ಖತನದ ಅವರ ಹೃದಯ ಕತ್ತಲಾಯಿತು. ದೇವರಿಲ್ಲ ಅನ್ನೋರು ಯಾರು? ಕೀರ್ತನೆ 14 ಕ್ಲಿಯರ್ ಆಗಿದೆ. ಮೂರ್ಖರು ದೇವರು ಇಲ್ಲ ಎನ್ನುತ್ತಾರೆ. ಯಾರನ್ನುತ್ತಾರೆ? ಮೂರ್ಖರು ದೇವರು ಇಲ್ಲ ಎನ್ನುತ್ತಾರೆ. 14:1 ಇರ್ತದೆ. ಓಕೆ, ನೆಕ್ಸ್ಟ್ ಬರೋಣ. ಈಗ ಬರ್ತೀರಿ ಕೀರ್ತನೆ 19. ಈಗ ಎಲ್ಲರೂ ದೇವರು ಇಲ್ಲ ಎನ್ನೋರಿಗೆ ಹೇಗೆ ಉತ್ತರ ಕೊಡಬೇಕು, ಮತ್ತು ನಾವು ಕೂಡ ದೇವರು ಇದ್ದಾರೆ, ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಆಗುದಿಲ್ಲ. ದೇವರಿಲ್ಲ ಎಂಬ ನಾಸ್ತಿಕನು ದೇವರಿಲ್ಲದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಎಂದು ನಂಬಿದ ಅನೇಕ ಜನರಿದ್ದಾರೆ. ಪರಮೇಶ್ವರನ ಜೀನ ಹೆಸಕ್ತ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇವರಿಲ್ಲ ಅಂದವರು. ಇಸ್ ಇಟ್ ಕ್ಲಿಯರ್? ಎಲ್ಲರೂ ಗಂಭೀರವಾಗಿ ಹೇಳ್ತೀರಾ ಅಲ್ಲೇಲುಯ್ಯ? ಜೋರಾಗಿ ಹೇಳ್ತೀರಾ ಅಲ್ಲೇಲುಯ್ಯ? ಎಸ್, ವೆರಿ ಗುಡ್. ಈಗ ನಾವು ವಿಷಯಕ್ಕೆ ಬರ್ತಾ ಇದೆ. ಈಗ ಕೀರ್ತನೆ 19:1 ದಯಮಾಡಿ ಓದ್ತೀರಿ, ಯಾಕಂದ್ರೆ ಬೈಬಲ್ ರೆಫರೆನ್ಸ್ ಕೊಡ್ತಾ ಇದ್ದೇನೆ. 19:1 ಆಕಾಶಗಳಂದ್ರೆ ಇಂಗ್ಲಿಷ್ ಹೆವನ್ಸ್ ಬ್ರದರ್, ಒಂದು ಆಕಾಶ ಅಲ್ಲ, ಹೆವನ್ಸ್ಗಳು, ಆಕಾಶಗಳು ದೇವರ ಮಹಿಮೆಯನ್ನು ಸಾರುತ್ತವೆ. ಏನು? हेलो, देवदास पास्टर प्रीचिंग कर रहा, समझो मत, आसमान भी प्रीचिंग कर रहा है. हालेलुया, हालेलुया. आसमान भी प्रीचिंग कर रहा है, दुनिया को देखो परमेश्वर कितना महान है बोल के. हालेलुया. ಆಕಾಶಗಳು ದೇವರ ಮಹಿಮೆಯನ್ನು ಸಾರಿ ಹೇಳುತ್ತವೆ. ಅಂತರಿಕ್ಷವು ಆತನ ಕೈ ಕೆಲಸವೆಂದು दिख रहा है ना काम. कौन बनाया वो? Is it clear? Design. There is a designer behind every design. English science ಹೇಳುವುದೇನೆಂದ್ರೆ ಪ್ರತಿಯೊಂದು ಸೃಷ್ಟಿಗಳ ಹಿಂದೆ ಒಂದು ಸೃಷ್ಟಿಕರ್ತನೂ ಇದ್ದಾನೆ. ನೋಡ್ರಿ, ಈಗ ಆಕಾಶವೇನ್ ಮಾಡ್ತಾ ಇದ್ದಂತೆ? ಸಾರಿ ಹೇಳ್ತಾ ಇದ್ದಂತೆ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ದೇವರೊಬ್ಬನ ಇದ್ದಾನೆ ಅಂತೇಳಿ. ಆದ್ರೆ ಅವರು ಏನ್ ಮಾಡ್ತಾ ಇದಾರೆ? ಪ್ರಿಟೆಂಡ್ ಮಾಡ್ತಾರೆ. ಪ್ರಿಟೆಂಡ್ ಅಂದ್ರೆ ಏನು? ಸೋಂಗು. ಏನು? ದೇವ್ರಿದಾನ? ದೇವ್ರಿಲ್ಲ. ಪ್ರೇರ್ ಬಂದ್ರೆ ದೇವ್ರ ನೋಡು,
ಅವಾಗ ಹೇಳ್ಕೊಳ್ಳಿ ತಂದೆ ತಾಯಿಗಳಿಗೆ ಪ್ರೇಯರ್ ಕರೆಯಕ್ ಆಗೋದಿಲ್ಲ. ಎಲ್ಲರೂ ಹೇಳ್ತೀರಲ್ಲೂಯ್ಯ. ಅದಕ್ಕಾಗಿ ಈ ರೀತಿಯಲ್ಲಿ ಆಕಾಶವು ಸಾರಿ ಹೇಳ್ತಾ ಇದೆ. ಹಲೋ, ಬಹಳ ಜನ ಹೇಳ್ತಾರೆ ದೇವ್ರ ವಿಷಯ ಯಾರು ಸಾರ್ತಾರೆ. ನಾವು ಬಹಳ ಸಾರಿ ನೋಡಿದೆ, ನನಗೆ ಬೈಬಲ್ ಟ್ರೈನಿಂಗ್ ಮಾಡ್ತಿರುವಾಗ ಕೆಲವೊಂದು ವಿಧಾನ, ದೇವರು ಎಟ್ಟ ಮಾತಾಡ್ತಾడు, ದೇವ್ರು ಹೇಗೆ ಮಾತಾಡ್ತಾನೆ ಹೇಳ್ರಿ. ಹೇಗೆ ಮಾತಾಡ್ತಾನೆ ದೇವರು? ನಂಬರ್ 1 ಇಂಟರ್ನೆಟ್ ಇಂದ, ನಂಬರ್ 2 ಇಮೇಲ್ ಇಂದ, ನಂಬರ್ 3 ಎದರಿಂದ ಫೇಸ್ಬುಕ್ ಇಂದ, ನಂಬರ್ 3 ಇನ್ಸ್ಟಾಗ್ರಾಮ್ ಮತ್ತೆ ಯಾವುದು ದ್ರಾಕ್ಷಾರಸ, ವಾಟ್ಸಪ್, ಸ್ನ್ಯಾಪ್ಚಾಟ್ ಬಂದಿದೆ. ಇದ್ರ ಮೂಲಕವಾಗಿ ಮಾತಾಡ್ತಾನೆ ಅಂತ ಕೆಲವು ಜನ. ಈಗ ಕೆಲವು ಜನ ದೇವ್ರು ಹೆಂಗ್ ಮಾತಾಡ್ತಾರೆ ಅಂದ್ರೆ, ಅವಾಗ ಬೈಬಲ್ ಕಾಲೇಜ್ ಮಾಡ್ತಿರುವಾಗ ದೇವರು ಬೈಬಲ್ ಓದುತ್ತಿರುವಾಗ ಮಾತಾಡ್ತಾನೆ. ನೆನ್ಪಿಟ್ಕೊರಿ, ಬರ್ದಿಟ್ಕೊಳ್ರಿ ಎಲ್ಲರೂ. ದೇವ್ರು ಹೇಗೆ ಮಾತಾಡ್ತಾನೆ? ಬೈಬಲ್ ಓದುತ್ತಿರುವಾಗ ಮಾತಾಡ್ತಾನೆ. ಇಸ್ ಇಟ್ ಕ್ಲಿಯರ್? ದೇವರು ಸೇವಕರು ಪ್ರಸಂಗ ಮಾಡುವಾಗ ಮಾತಾಡ್ತಾನೆ. ಹೌದಾ? ದೇವರು ಇದರಲ್ಲಿ ದೇವ್ರು ಮಾತಾಡ. ಇವತ್ತು ನಾ ಏನ್ ಡೌಟ್ ಇಂದ ಬಂದಿನಿ, ಅದೇ ಡೌಟ್ಗೆ ಆನ್ಸರ್ ಕೊಟ್ರಿ ಪಾಸ್ಟರ್, ನಂಗೆ ಬಹಳ ಖುಷಿ ಆಗ್ತದೆ. ಆವಾಗ ನೆನ್ಪಿಟ್ಕೋಬೇಕು, ಯಾರು ನೀವು ಏನ್ ಡೌಟ್ ಇಂದ ಬಂದಿರ್ತೀರಿ, ಏನು ದಾಹದಿಂದ ಬರ್ತೀರಿ, ಆ ದಾಹಕ್ಕೆ ಸರಿಯಾದ ವಚನ ಬಂದಿರುವಾಗ ಆತನೇ ನಿಜವಾಗಿಯೂ ದೇವರಿಂದ ಆರಿಸಲ್ಪಟ್ಟಿರುವ ಸೇವಕರನ್ನು ತಿಳ್ಕೋಬೇಕು ನೀವು. ಯಾಕಂದ್ರೆ ನಿಮ್ಮ ಹೃದಯದಲ್ಲಿ ಇರ್ತಕ್ಕಂಥ ನನಗೆ ಗೊತ್ತಿದೆಯಾ? ಯಾರು ಗೊತ್ತಿದೆ? ಅವ್ರು ಗೊತ್ತಿದ್ದು ಹೇಳ್ತಾ ಇದ್ದಾರೆ, ನಾ ಹೇಳ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಿಮ್ಗೆ ಏನಾಗ್ತದೆ? ಸಂತೋಷ ಆಗ್ತದೆ. ಅದಕ್ಕೆ ನೋಡ್ರಿ, ಟೈಮ್ ಇನ್ನೂ 7 ಗಂಟೆ ಆಗ್ಲಿಕ್ಕೆ ಮುಂಚೆ ಎಲ್ಲರೂ ಬಂದಿದ್ರಿ ನೀವೆಲ್ಲರೂ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿರ್ತಿರಲಿಲ್ಲ. ಮೊದಲೇ ಒಂದು ಕುರ್ಚಿಯೆಲ್ಲ ಹಾಕಿದ್ರಿ, ಎಲ್ಲ ಹಾಕಿದ್ರಿ. ನಾನು ಎಷ್ಟು ಆರಾಮಾಗಿ ಬಂದಿಲ್ಲ, ಕುರ್ಚಿ ಮೇಲೆ ನಿಂತು ಪ್ರಸಂಗ ಮಾಡ್ತಾ ಇದ್ದೇನೆ ಅಲ್ಲ? ನೀವೆಲ್ಲರೂ ಕುಂತು ಪ್ರಸಂಗ ದೇವರ ವಾಕ್ಯನ ಕೇಳ್ತಾ ಇದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿರ್ತಿರಲಿಲ್ಲ. ಸೊ ಇಲ್ಲಿ ಲಕ್ಷಣ ಕೇಳ್ತೀರಿ. ಮೊದಲನೇನು? ಬೈಬಲ್ ಓದೋದ್ರ ಮೂಲಕವಾಗಿ ದೇವರು ಮಾತಾಡ್ತಾನೆ. ನೆಕ್ಸ್ಟ್ ಸೇವಕರು ಪ್ರಸಂಗ ಮಾಡ್ತಿರುವಾಗ ದೇವರು ಮಾತಾಡ್ತಾನೆ. ನೆಕ್ಸ್ಟ್ ಪ್ರವಾದಿಗಳ ಮೂಲಕವಾಗಿ ದೇವರು ಮಾತಾಡ್ತಾನೆ. ನೆಕ್ಸ್ಟ್ ಸುವಾರ್ತೆ ಹೇಳುವವರು, ಸುವಾರ್ತಿಕರ ಮೂಲಕವಾಗಿ, ಬೋಧಕರ ಮೂಲಕವಾಗಿ, ಸಭಾಪಾಲಕರ ಮೂಲಕವಾಗಿ ಮಾತಾಡ್ತಾರೆ. ನೆಕ್ಸ್ಟ್ ವೆರಿ ಗುಡ್. ಜೋರು ಜಪ್ಪಮ್ಮ. ಕಲಲು, ವೆರಿ ಗುಡ್, ಕರೆಕ್ಟ್ ಹೇಳಿದ್ದಾರೆ. ಕನಸುಗಳ ಮೂಲಕವಾಗಿ ದೇವರು ಮಾತಾಡ್ತಾನೆ. ಆದಿಯಲ್ಲಿ ಬಹಳ ಜನರಿಗೆ ಕನಸು ಮತ್ತು ದರ್ಶನಗಳ ಮೂಲಕವಾಗಿ ಮಾತಾಡ್ತಾನೆ. ಏನ್ ಮಾತಾಡ್ತಾನೆ ದೇವರು? ದರ್ಶನಗಳು ಮತ್ತು ದರ್ಶನ ಬೇರೆ, ಕನಸುಗಳು ಬೇರೆ. ದರ್ಶನಗಳ ಮೂಲಕವಾಗಿ, ಕನಸುಗಳ ಮೂಲಕವಾಗಿ ಮಾತಾಡ್ತಾನೆ. ರಾಜ ಮಹಾರಾಜರ ಆಗಿನ ಕಾಲದಲ್ಲಿ ದೇವರೇ ಗೊತ್ತಿಲ್ಲದ ಸಮಯದಲ್ಲಿ ಅವರು ಕನಸುಗಳ ಮೂಲಕವಾಗಿ ಏನಾದ್ರು ಬಂದ್ಬಿಟ್ರೆ, ನಮ್ಮ ದೇಶಕ್ಕೇನೋ ಆಪತ್ತು ಬರ್ಲಿಕ್ಕೆ ಅಂತ ತಿಳ್ಕೊಳ್ತಿದ್ರು, ಅಥವಾ ದೇಶಕ್ಕೇನೋ ಸಮೃದ್ಧಿ ಬರ್ತಿದ್ದೆ ಅಂತ ತಿಳ್ಕೊಳ್ತಿದ್ರು. ಎಲ್ಲರೂ ಹೇಳ್ತಿರಲ್ಲ, ದೇವರು ಮಾತಾಡ್ತಾರೆ. ಆಮೇಲೆ ಮತ್ತು ಕನಸುಗಳ ಮೂಲಕವಾಗಿ, ದರ್ಶನ ಮೂಲಕವಾಗಿ, ಮತ್ತು ಈ ಬೈಬಲ್ ವಾಕ್ಯವನ್ನು ಓದಿರುವಾಗ ಮನಸಾಕ್ಷಿ ಮೂಲಕವಾಗಿ ಕೂಡ ದೇವರು ಮಾತಾಡ್ತಾರೆ. ಗಾಡ್ ಸ್ಪೀಕ್ಸ್ ಥ್ರೂ ದ ಕಾನ್ಶಿಯನ್ಸ್. ಕಾನ್ಶಿಯನ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ಮನಸಾಕ್ಷಿ. ಇನ್ನು ಹೇಳಬೇಕಾದ್ರೆ ಆತ್ಮಸಾಕ್ಷಿ. ಆತ್ಮಸಾಕ್ಷಿ ಅಂದ್ರೆ ಏನು ಗೊತ್ತಿದೆ? ಅಂತರಾತ್ಮ. ಓಕೆ, ಆತ್ಮಸಾಕ್ಷಿ. ಈಗ ಆತ್ಮಸಾಕ್ಷಿ ನೋಡ್ರಿ ಹೇಗಿದೆ. ಇವತ್ತು ಪ್ರಾರ್ಥನೆ ಎವ್ರಿ ಡೇ ಏನಿದೆ, 7 ರಿಂದ 8 ಗಂಟೆಗೆ ಏನಿರ್ತದೆ? 8:30 ಮಟ್ಟ ಪ್ರಾರ್ಥನೆ ಇರುತ್ತೆ. ಪ್ರಾರ್ಥನೆ ಇರೋ ಸಮಯದಲ್ಲಿ ಕ್ರಿಕೆಟ್ ಇರ್ತದೆ, ಪ್ರಾರ್ಥನೆ ಇರ್ತದೆ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ, ಕ್ರಿಕೆಟ್ಗೆ ಹೋಗೋಣ. ಈಗ ಆತ್ಮಸಾಕ್ಷಿ ಹೇಳ್ತದೆ, ಕ್ರಿಕೆಟ್ ಬೇಕಾದ್ರೆ ಮತ್ತೆ ನೋಡೋಣ, ಅದ್ರ ದೇವರ ವಾಕ್ಯಕ್ಕೆ ಮೊದಲು ಹೋಗ್ತದೆ. ಈಗ ಆತ್ಮಸಾಕ್ಷಿ ಹೆಚ್ಚು ಮಾಡ್ಬೇಕು, ಪೈಲ ಕ್ರಿಕೆಟ್ ದಿಕ್ಕಾಗ್ತಂತ, ಪೈಲ ಕ್ರಿಕೆಟ್, ದೇವ್ರು ಬೇಡ. ಅದಕ್ಕೆ ಈಗ ಆತ್ಮಸಾಕ್ಷಿ, ಇದಕ್ಕೆ ಮನಸಾಕ್ಷಿ ಅಂತ. ಮನಸಾಕ್ಷಿ ಬೈಬಲ್ ಹೇಳುತ್ತೆ ಮೊದಲು ಯಾರಿಗೆ ಸ್ಥಾನ? ಬೆಳಿಗ್ಗೆ ಎದ್ದುಕೊಳ್ಳಿ ಯಾರಿಗೆ ಕೊಡ್ಬೇಕು ನಾವು? ಯಾರ ಮಾತನ್ನು ಕೇಳಬೇಕು? ಎದ್ದುಕೊಳ್ಳಿ, ಮೊಬೈಲ್ ತೆಗೆದುಕೊಡಿ, ಯಾರು ಮೆಸೇಜ್ ಕಳಿಸಿದ್ದಾರೆ, ಯಾರು ಮಿಸ್ ಕಾಲ್ ಬಂದಿದೆ, ಎಲ್ಲ ಇವು ನೋಡ್ತೀವಿ ನಾವು. ಬೈಬಲ್ ತೆಗೆದು ನೋಡುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತೆ ಈ ಪ್ರೇಯರ್ ಮಾಡಕ್ಕೆ ಎಬ್ಸಾಕತ್ತಾರಲ್ಲ, ಏನಪ್ಪಾ ಇವರೆಲ್ಲ ಪ್ರೇಯರ್ ಮಾಡ, ಬೆಳಿಗ್ಗೆ ಕಂಟಿನ್ಯೂ ರಿಂಗ್ ಮಾಡ್ತಾರೆ, ಪೂರ ಸ್ವಿಚ್ ಆಫ್ ಮಾಡ್ಕೊಂಡು ಮಲ್ಕೊತಾ ಇದ್ದಾರೆ. ನೋ ಪ್ರಾಬ್ಲಮ್, ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ. ಕಷ್ಟ ಬಂದಾಗ ದೇವರನ್ನ ರಾತ್ರಿ ಎಬ್ಬಿಸ್ತಾರೆ 3 ಗಂಟೆಗೆ. ದೇವರೇ ಕರ್ತನೆ ಸ್ತೋತ್ರ ರಾಜ, ರಿಂಗ್ ಸ್ತೋತ್ರ ಕರ್ತನೆ. ఏందక్క నాకు చాలా కష్టం వచ్చింది ప్రభు. కష్టం రాకముందే నీకు సేవకుడు చెప్పాడు కదా, కష్టాలలో పడకముందు దేవుళ్ళు బెతకమని. ప్రైజ్ లార్డ్ జీಸಸ್. ಕೇಳ್ತಾನೆ, ಅವಾಗ ಕೇಳ್ತಾನೆ. ದೇವ್ರು ಕೇಳುದಿಲ್ಲ ಅಂತ, ದೇವ್ರು ಕೇಳ್ತಾನೆ. ಅವಾಗ ದೇವ್ರು ಒಳ್ಳೆ ದೇವ್ರು, ನಮ್ಮ ದೇವ್ರು. ಎಲ್ಲ ಹೇಳ್ತಿರಲ್ಲ. ಸೊ ಈಗ ಮನಸಾಕ್ಷಿ, ಆತ ಎಲ್ಲ ಆತ್ಮಸಾಕ್ಷಿ. ಮನಸಾಕ್ಷಿ ಮೂಲಕವಾಗಿ ಮಾತ್ರ. ಆದ್ರೂ
ಲಾಕ್ ಮಾಡಿ ಇಟ್ಬಿಡ್ತಾರೆ. ಮನಸ್ಸಾಗಿ ಢಗ 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 ಅಂತ ಹೊಡಿತಾರೆ. ಶೇಗಾಕ್ ತಲ್ಲಿದಲ್ಲಿ ತಿಳಿಕೊಂಡು ಏನ್ ಮಾಡ್ತಾರೆ, ಪಾಪ ಜೀವಕ್ ಏನ್ ಮಾತಾಡ ಆದ್ರೂ ಎಲ್ಲ ಕ್ಲೋಸ್ ಮಾಡಿ ಅಲ್ಲಿ ಹೋಗಿ ಕ್ರಿಕೆಟ್ ನೋಡ್ತಾ ಎಂಟರ್ಟೈನ್ ಮಾಡ್ತಾ ನಗುತ್ತಾ ಆನಂದವಾಗಿರ್ತಾರೆ. ಮೊದಲು ಆರಾಮಿಲ್ಲದಾಗ ದೇವರೇ ಕರ್ತನೆ ರಾಜ, ನಂಗೆ ಆರಾಮ್ ಮಾಡಿದ್ರೆ ನಾನು ನಿನ್ನ ಚರ್ಚಲ್ಲೇ ಇರ್ತೀನಿ ಕರ್ತನೆ, ನಿನ್ನನ್ನೇ ಸೇವೆ ಮಾಡ್ತೇನೆ. ಆರಾಮಾದ ಕೂಡ್ಲಿ ದೇವ್ರ ನೆನಪು ಬರುದಿಲ್ಲ. ದುಡ್ಡಿದೆ, ಹೊಟ್ಟೆ ತುಂಬಿದೆ, ಎಲ್ಲ ಸೆಟಲ್ ಆಗಿಬಿಟ್ಟಿದ್ದೇವೆ, ಈಗ ದೇವರು ಕೇರ್ ಇಲ್ಲ. ಇದು ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವೇ ಪ್ಯಾಕ್ ಮಾಡಿ ಹೋಗ್ತಾ ಇದ್ದೇವೆ. ಸೊ ಈಗ ದೇವರಿಗೆ ಮಾತಾಡ್ತಾರೆ ಮನಸ್ಸಾಕ್ಷಿ ಏನೇನು ಹೇಳಿದೆ? ಮೊದಲನೇದೇನು? ಒಂದು ಮೆಣಸಿನಕಾಯಿ, ಎರಡನೇದು ಉಳ್ಳಾಗಡ್ಡಿ. ಏನ್ ಹೇಳ್ರಿ? ಒಂದು ಬೈಬಲ್ ಓದೋದ್ರ ಮೂಲಕವಾಗಿ ದೇವರು ಮಾತಾಡ್ತಾರೆ. ನೆಕ್ಸ್ಟ್ ಸೇವಕರ ಮೂಲಕವಾಗಿ ಮಾತಾಡ್ತಾರೆ, 5 ಸೇವಕರಿಗೆ. ನೆಕ್ಸ್ಟ್ ಪ್ರವಾದಿಗಳ ಮೂಲಕವಾಗಿ ಮಾತಾಡ್ತಾರೆ. ನೆಕ್ಸ್ಟ್ ದರ್ಶನ ಕನಸುಗಳ ಮೂಲಕವಾಗಿ ಮಾತಾಡ್ತಾರೆ. ಮತ್ತು ಆ ಮನಸ್ಸಾಕ್ಷಿ ಮೂಲಕ ಮಾತಾಡ್ತಾರೆ. ಮತ್ತು ಆ ಹೋಲಿ ಸ್ಪಿರಿಟ್ ಮೂಲಕವಾಗಿ, ಹೋಲಿ ಸ್ಪಿರಿಟೇ ಮನಸ್ಸಾಕ್ಷಿಯಲ್ಲಿ ಬಂದು ಮಾತಾಡೋದು. ಮನಸ್ಸಾಕ್ಷಿ ಅನ್ನೋದು ಹೋಲಿ ಸ್ಪಿರಿಟ್. ಈಗ ಹೋಲಿ ಸ್ಪಿರಿಟೇ ಮಾತಾಡಿದೆ ಅಂತೇಳಿ ಎದರಿಂದ ತಿಳ್ಕೊತೀವಿ ನಾವು? వాక్యದಿಂದ. ఇక లేదు నాకు దేవుడు చెప్పిండు ఆమెనే పెళ్లి చేసుకోమని. ఈ భారీ ఇంట్రెస్ట్ ఇది. ఈడ వచ్చింది అంత ప్రాబ్లం లేన్నా. ఈ ప్రార్థన పోవాలంటే వీళ్ళు లవ్ చేయనీరు, బాయ్ ఫ్రెండ్ గర్ల్ ఫ్రెండ్ ఆలోచన చేయనీరు. ఇట్లా ఈ ప్రార్థనకు అందుకే రాకూడదు అనిపిస్తుంది అది కొంతమంది అనుకుంటారు. ಆದ್ರೆ ದೇವರು ಹೇಳಿದೆ, ಒಂದೇ ಮನುಷ್ಯ ದೇವರು ಹೇಳಿದ್ದಾರಂತೇಳಿ ಎದರಿಂದ ಸಾಬೀತಾಗ್ತದೆ? ಇದು ವಾಕ್ಯ ಇಲ್ಲದೆ ನಾವು ನಂಬುದಿಲ್ಲ ಯಾವುದು. ಎಷ್ಟು ದೊಡ್ಡ ಸೇವಕನು ಹೇಳ್ರಿ, ಎಷ್ಟು ದೊಡ್ಡ ಕನಸು ಬರಲಿ ನಿನಗೆ, ಯೇಸು ಕ್ರಿಸ್ತನ ಸ್ವರೂಪವದಂದಿ ಬಂದು ನಿನ್ನ ಹತ್ರ ಮಾತ್ರ. ಅಪೊಸ್ತಲ ಪೌಲ ಹೇಳ್ತಾನೆ, ಸೈತಾನು ಕೂಡ వెలుగు దూతವಲೆ, ಸೈತಾನನು ಕೂಡ ಬೆಳಕಿನ ದೂತನಂತೆ ಬಂದು ನಿನ್ನ ಹತ್ರ ಮಾತಾಡ್ತಾನೆ. ಆದ್ರೆ ಈ ಸುವಾರ್ತೆಯನ್ನು ಬಿಟ್ಟು ಬೇರೆ ಯಾವ ಸುವಾರ್ತೆಯನ್ನು ನಂಬಬೇಡ ಅಂತ ಹೇಳಿದಾರೆ. ಯಾವುದು? ಈ ಸುವಾರ್ತೆ. ಒಬ್ರು ಹೇಳ್ದ, ನಾಳ್ದೆಯಪ್ಪ ಆ ಹುಡುಗಿ ಬೇಡಪ್ಪ, ಆ ಹುಡುಗಿ ನಿಂಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿದ್ರು. ಅವ್ರ ತಂದೆ ತಾಯಿ ಎಲ್ಲ ಹೇಳಿದ್ರು. ಇದು ಹೇಳ್ದ, ನಂಗೆ ಕನಸಲ್ಲಿ ಬಂತು ಅವಳನ್ನೇ ಮದುವೆ ಮಾಡ್ಕೋಬೇಕು, ಅವಳೇ ನನ್ನ ಹೆಂಡತಿ ಅಂತ. ಅಲ್ಲೆಲ್ಲೂಯ್ಯ. ಸರಿ, ಏನು ನಾನು ದೇವ್ರ ಮಾತು ಕೇಳಿಯ ತಂದೆ ತಾಯಿಗಳ ಮಾತು ಕೇಳಿ ಅಂತ ಕೇಳಿದ ಅವನು. ಸರಿ, ನೀ ಏನ್ ಮಾಡ್ತೀವ? ದೇವ್ರ ಮಾತು ಅಂದ್ರೆ ದೇವ್ರು ನಿಂಗೆ ಕನಸು ಅಂತ ತೋರಿಸಿದ್ರು ಅಂತೀವ? ಹೌದು, ದೇವ್ರು ನಂಗೆ ತೋರಿಸಿದ್ರು. ಏನ್ ತೋರಿಸಿದ್ರು? ಆ ಹುಡುಗಿನ ತೋರಿಸಿದ್ರು. ಮತ್ತು ನಮ್ಮ ಪಾಸ್ಟರ್ ಕೂಡ ಹೇಳರು, ನಮ್ಮ ಬ್ಲೈಂಡ್ ಬೋಧಕ, ಅಂಧ ಬೋಧಕ ಹೇಳ್ದ ಏನಂತೇಳಿ, ಆ ಪಿಲ್ಲ ನೀ ಕೈತೆ ಸೂಟ್ ಐತಿ ಅಂತೇಳಿ ಬೈಬಲ್ ನಲ್ಲಿ ಹೇಳಿದೆ ಅಂತೇಳಿ. ಇಲ್ಲ, ದೇವ್ರು ಹೇಳಿದ್ರೆ ಫಿಕ್ಸ್ ಆಗಿದೆ ಅಂತ ಹೇಳಿದ. ರೈಟ್, ಓಕೆ, ನೋ ಪ್ರಾಬ್ಲಮ್. ಅಂದ್ರೆ ದೇವರು ಹೇಳಿದ್ದ ನಿನಗೆ ಕನಸಲ್ಲಿ ತೋರಿಸೋದು ದೇವರಾದ್ರೆ ಬೈಬಲ್ ಅದಕ್ಕೆ ಸಪೋರ್ಟ್ ಮಾಡ್ತದೆ. ನಾಳೆ ಹೌದು ದೇವ್ರು ಹೇಳಿದ್ರೆ, ನಾ ಹೇಳ್ತೇನೆ, ಕೇಳಿದೆ ನಿಮ್ಮ ತಂದೆ ತಾಯಿಗಳೇನು? ನಮ್ಮ ತಂದೆ ತಾಯಿಗಳು ಒಪ್ಪುತ್ತಾ ಇಲ್ಲ ಹುಡುಗಿನ ಮದುವೆ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ. ಸರಿ, ಈಗ ನೀ ಏನ್ ಹೇಳ್ತಿ? ನಾನ್ ತಂದೆ ತಾಯಿ ಮಾತು ಕೇಳ, ದೇವ್ರ ಮಾತು ಕೇಳಂತೆ. ನಾನು ದೇವ್ರ ಮಾತು ಕೇಳ್ಬೇಕಂತ ಹೇಳಿದೆ, ನಾನು ದೇವ್ರ ಮಾತು ಕೇಳ್ಬೇಕಂತ ಹೇಳಿದೆ. ಆದ್ರೆ ತಂದೆ ತಾಯಿ ಹೇಳಿದ್ ಹೇಳ್ತಾ ಇದ್ರೆ ಬೇಡ ಅಂತ ಹೇಳಿ ಒಂದ್ ಮಾತು ಹೇಳಿ ಅಂತ ಹೇಳಿದೆ. ಬೈಬಲ್ನಲ್ಲಿ ಈಗ ನಿನ್ ಕನಸು ಬಂದಿದ್ದು ಒಂದು, ಅದೇ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ಎಲ್ಲ ಹೇಳ್ತಿಲ್ವಯ್ಯ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಅವರ ಮಾತನ್ನು ಸರಗ್ ನಡಿಬೇಕಂತ ಹೇಳಿದ. ಆವಾಗ ನೀನು ಭೂಲೋಕದಲ್ಲಿ ಹೇಗೆ ಬದುಕುತ್ತಿ? ಸುಖದಿಂದ ಬದುಕುತ್ತಿ. ನಾ ಸುಖಂ ಎಂದಕ್ ಪಾಡಿಂದಕ್ಕ ತಲ್ಲಿದ್ರೆ ಮಾಟಿನ್ಲೇದಮ್ಮ, ಅಂದಕ್ ಪಾಡಿಂದಕ್ಕ ನಿಧಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರ ಗಮನ ಹೇಳ್ತಿರಲಿಲ್ಲ. ಹೀಗೆ ಹೇಳಿ ನಾಳೆ ದೇವರು ಹೇಳಿದಾದ್ರೆ ಬೈಬಲ್ ಒಳಗೆ ದೇವರು ಹೇಳಿದ ಮಾತು ಸುಳ್ಳ ಅಂದ್ರೆ ದೇವರು ತನ್ನ ಮಾತಿಗೆ ವಿರೋಧವಾದ ಕನಸು ನಿನ್ ಕೊಡ್ತಾನ? ನಿನ್ ಕನಸು ಕೊಡ್ತಾನ? ಇಲ್ಲ. ದೇವ್ರು ಹೇಳಿದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸಿ ಅಂತ ಹೇಳಿ, ತಂದೆ ತಾಯಿಗಳ ಮಾತು ಮೀರಬೇಡ ಅಂತ ಹೇಳಿ ನೀನ್ ಕನಸು ಒಳಗೆ ಕೊಟ್ಟಿದ್ದು ದೇವರಲ್ಲ, ಆದ್ರೆ ಡೆವಿಲ್ ಅಂತ ಹೇಳಿದೆ ನಾನು. ಏನಂತ ಹೇಳಿದೆ? ಡೆವಿಲ್. ಕೇಳಿಲ್ಲ ಅವನು ಕೇಳದೆ ಮದುವೆ ಮಾಡ್ಕೊಂಡಿದ್ದಾನೆ. ಅವರ ಮನಿ ಒಳಗೆ ಯಾರು, ದಯಮಾಡಿ ಕೇಳಿಸ್ಕೋತೀರಿ ಮಾತನ್ನು, ಬಹಳ ಇಂಪಾರ್ಟೆಂಟ್. ಅವರ ಮನಿ ಒಳಗೆ, ಆ ಹೆಂಡತಿ ಮನಿ ಒಳಗೆ ಎಲ್ಲರಿಗೆ ಶುಗರ್, BP ಎಲ್ಲಾ ರೋಗಗಳಿದೆ. ಆದ್ರೆ ಈ ಹುಡುಗನ ತಂದೆ ತಾಯಿ ಮನೇಲಿ ಯಾರಿಗೂ ರೋಗ ಇಲ್ಲ, ಏನಿಲ್ಲ, ಎಲ್ಲ ಆರಾಮಿದ್ದಾರೆ. ಯಾವಾಗ ಆ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿಲ್ಲ, ಅವನಿಗೆ ಶುಗರ್, BP ಎಲ್ಲ ರೋಗಗಳು, ಆ ಮನೆಯಿಂದೆಲ್ಲ ಏನೇನು ರೋಗದ ಇವನಿಗೆ ಅಂಟ್ಕೊಂಡಿದೆ. ನಾನು ಆವಾಗ ನನ್ನ ಪ್ರಭುವೇ, ಈ ಧರ್ಮಶಾಸ್ತ್ರ, ಈ ವಾಕ್ಯ ಎಂತ ಜನರ ರಕ್ಷಣೆ ಕೊಡ್ತಕ್ಕಂಥ, ನಮ್ಮ ಜೀವನವನ್ನು ಕಾಪಾಡ್ತಕ್ಕಂಥ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಕನಸುಗಳ ಮೂಲಕವಾಗಿ ಕೂಡ ದೇವರು ಮಾತಾಡ ಅಂತೇಳಿ ಯಾವಾಗ ಗೊತ್ತಾಗ್ತದೆ ನಮಗೆ? ಬೈಬಲ್ ಸಪೋರ್ಟ್ ಮಾಡಿದ್ರೆ, ವಾಕ್ಯ ಸಪೋರ್ಟ್. ಓಕೆ, ವಿಲ್ ಕಮ್ ಟು ದ ಪಾಯಿಂಟ್ ರೈಟ್ ನಾವು. ಈಗ
ಇವೆಲ್ಲ ಬೋಧಿಸೋದು ಕೇಳಿದೆ. ನಾನು ಆಮೇಲೆ ಡಿಸ್ಕವರ್ ಮಾಡಿ, ಬೈಬಲ್ ಸ್ಟಡಿಂಗ್ ನಮಗೆ ABCD ಓದಿದಂಗೆ ಅಷ್ಟೇ ಅದು. ಆಮೇಲೆ ನಾವು ಡಿಸ್ಕವರ್ ಮಾಡಬೇಕು. ಅವಾಗ ನಾವು ಓದುವಾಗ ನಾಳೆ ಸೇವಕರ ಮೂಲಕವಾಗಿ ಮಾತಾಡ್ತಾನೆ ದೇವ್ರು. ಎಲ್ಲರ ಯಾವ್ದ್ರ ಮೂಲಕ ದೇವ್ರು ಹೇಗೆ ಯಾರ ಮೂಲಕವಾಗಿ ಮಾತಾಡ್ತಾನೆ? ಬೈಬಲ್ ಓದೋದ್ರ ಮೂಲಕವಾಗಿ, ಅಥವಾ ಪ್ರಾರ್ಥನೆ ಮಾಡುವಾಗ ದೇವರು ಮಾತಾಡ್ತಾನೆ, ಆತ್ಮದ ಮೂಲಕವಾಗಿ ಮಾತಾಡ್ತಾನೆ, ಮನಸಾಕ್ಷಿ ಮೂಲಕವಾಗಿ ದೇವರು ಮಾತಾಡ್ತಾನೆ, ಕನಸು ದರ್ಶನ ಮೂಲಕವಾಗಿ ದೇವರು ಮಾತಾಡ್ತಾನೆ. ಆಮೇಲೆ ನಾನು ಸ್ಟಡಿ ಮಾಡ್ತಾ ಒಂದು 20 ವರ್ಷ ಆದ್ಮೇಲೆ ಆವಾಗ ಅರ್ಥ ಆಯ್ತು, ದೇವರು ಆಕಾಶದ ಮೂಲಕವಾಗಿಯೂ ನಮಗೆ ಮಾತಾಡ್ತಾನೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಇದೆ. ಈಗ ವಿಜ್ಞಾನಿಗಳಿಗೆ ಹೇಳ್ತಾ ಇದ್ದೇನೆ, ಇದು ದೇವರಿಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಏನಂತ ಹೇಳ್ಕೊಂಡು ಯೋಬ ಪುಸ್ತಕ 12ನೇ ಅಧ್ಯಾಯ 7ರಿಂದ ಯೋಬ ಹೇಳ್ತಾನೆ, ಯೋಬ ಹೇಳ್ತಾನೆ ಏನಂತ ಹೇಳ್ಕೊಂಡು ಬುದ್ಧಿವಂತರಿಗೆ ಹೇಳ್ತಾನೆ. ಯೋಬ ಪುಸ್ತಕ 12ನೇ ಅಧ್ಯಾಯ 7ನೇ ವಚನದಲ್ಲಿ, ಆದ್ರೆ ಏನು, ಜೀವ ಜಂತುಗಳನ್ನು, ಕಾಡಿನ ಪಶು ಪ್ರಾಣಿಗಳನ್ನು ಕೇಳು. ಯಾವ ಟೀಚಿಂಗ್ ಕೊಡ್ತಾವಂತೆ? ಪಾಸ್ಟರ್ ಕನಸು ಬರೋದು ನೆಕ್ಸ್ಟ್ ಅದು. ಪಶುಗಳಿಗೆ ಕೇಳು, ಅವು ನಿನಗೆ ಬೋಧಿಸುತ್ತವೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಕೇಳು, ಅವು ನಿನಗೆ ತಿಳಿಸುವವು. ಅಥವಾ ಭೂಮಿ, ಅರ್ಥ ಆಯ್ತಾ? ಆಕಾಶ ಸಂಗಡ ಕೇಳು, ಭೂಮಿ ಸಂಗಡ ಮಾತನಾಡು. ಯಾವುದು? ಭೂಮಿ ಕೂಡ ನಿನಗೆ ಬೋಧಿಸುತ್ತದೆ. ಸಮುದ್ರದ ಮೀನುಗಳು ಕೂಡ ಆ ದೇವರ ಶೌರ್ಯವನ್ನು, ಆತನ ಪರಾಕ್ರಮವನ್ನು, ಆತನ ಕೃತ್ಯಗಳನ್ನು ವಿವರಿಸುವುದು. ಏನ್ ಮಾಡಿತ್ತೆಂದು? ಈ ಸೃಷ್ಟಿಗಳನ್ನೆಲ್ಲ ಯಾರು ಮಾಡಿದರೆಂದು? ಕರ್ತನ ಕೈಯೇ ಮಾಡಿತ್ತೆಂದು. ಇವೆಲ್ಲವುಗಳಲ್ಲಿ ತಿಳಿಯದಿರುವನು ಯಾವುದು? ಆತನ ಕೈಯಲ್ಲಿ ಎಲ್ಲ ಜೀವಿಗಳ ಪ್ರಾಣ ಇದೆ. ಈಗ ಹೇಳಿ, ಕ್ರಿಯೇಟರ್ ಇದ್ದಾರೆ ಹಿಂದೆ? ಹಲೋ, ಈಗ ಯಾರು ಬೋಧಿಸ್ತಾರೆ? ಸೃಷ್ಟಿಗಳು ಬೋಧಿಸ್ತದಂತೆ. ಯಾರಿಗೆ? ಈ ಮೂರ್ಖರಾಗಿರುವ ವಿಜ್ಞಾನಿಗಳಿಗೆ ಸೃಷ್ಟಿಗಳು ಬೋಧಿಸ್ತಂತೆ. ಈಗ ಒಂದೊಂದಾಗಿ ವಿಚಾರ ಮಾಡ್ತಾ ಅದನ್ನು ನೋಡ್ತಾ ಧ್ಯಾನಿಸ್ತಾ ಬರೋ ನನ್ನ ಪ್ರಿಯ ಸಹೋದರಿ, ಈ ಸೃಷ್ಟಿ. ಈಗ ಇದನ್ನ ನೋಡಿದಾಗ, ಇದು ನಾ ಹೇಳಿದೆ, ಈಗ ಒಂದು ವಿಜ್ಞಾನಿ ಬಗ್ಗೆ ಮಾತಾಡಿದ್ದೇನೆ, ಥಾಮಸ್ ಆಲ್ವಾ ಎಡಿಸನ್ ಬಗ್ಗೆ ಮಾತಾಡಿದ್ದೇನೆ. ನೀವು ಬರ್ಲಿಲ್ಲ, ಲೇಟ್ ಆದ್ರೆ ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ. ಆ ವಿಜ್ಞಾನಿಗಳ ಬಗ್ಗೆ ಮಾತಾಡಿದೆ. ಹಲ್ಲೆಲೂಯಾ. ಲೇಟ್ ಆದ್ ಪರವಾಗಿಲ್ಲ, ಲೇಟ್ ಇಸ್ ಬೆಟರ್ ದೆನ್ ಎವರ್. ಅದ್ರ ಬಗ್ಗೆ ನನಗೆ ಯಾವ ಚಿಂತೆ ಇಲ್ಲ. ಲೇಟ್ ಆದ್ರೂ ಬನ್ನಿ, ಸೇಮ್ ಪಗಾರ ನಿಮಗೆ, ಸೇಮ್ ಬೈಬಲ್ ನಲ್ಲಿ ಸೇಮ್ ಸಂಬಳ ಇರ್ತದೆ, ಸೇಮ್ ಆಶೀರ್ವಾದ. ವೆರಿ ಗುಡ್. ಈಗ ಆ ವಿಜ್ಞಾನಿ ಬಗ್ಗೆ ಹೇಳಿದ್ದೇನೆ. ಏನಂತ ಹೇಳಿ, ಅವನು ದೇವರೆಲ್ಲಿದ್ದಾನೆ ತೋರಿಸು ಅಂತ ಹೇಳ್ತಾನೆ. ದೇವರೆಲ್ಲಿದ್ದಾನೆ, ಒಂದು ಮಿಷಿನ್ ಅನ್ನು ತೋರಿಸಿದ್ರು. ಆ ಮಿಷಿನ್ ಅನ್ನು ಮಾಡಿದವನು ಒಬ್ಬನಿದ್ದಾನಲ್ಲ, ಹಾಗೆ ದೇವರು ಕೂಡ ನಿನ್ನನ್ನು ಮಾಡಿದ್ದಾನೆ. ನಿನ್ನನ್ನು ಮಾಡಿದವನು ಯಾರು ಅಂತ ಗೊತ್ತಿದೆ, ಅದನ್ನೇ ಡಿಸ್ಕವರ್ ಮಾಡ್ಬೇಕು ನೀ ಅಂತ ಹೇಳ್ತಾನೆ. ಇವತ್ತಿಂದ ಏನಂದ್ರೆ, ಈ ಪಕ್ಷಿ ಪ್ರಾಣಿಗಳು, ಪಶುಗಳು, ಸೂರ್ಯ ಚಂದ್ರ ನಕ್ಷತ್ರಗಳು, ಇದನ್ನು ಮಾಡಿದವರು ಯಾರು? ಅದನ್ನು ಹುಡುಕಬೇಕು ನೀನು ಅಂತ ಹೇಳ್ತಾನೆ. ಏನಂತ ಹೇಳ್ತಾನೆ? ಅದನ್ನು ಹುಡುಕಬೇಕು. ಇದನ್ನು ಮಾಡಿದವರು ಯಾರು? ಈ ಕಾಣುತ್ತಿರ್ತಕ್ಕಂಥ ಎಲ್ಲ ದೃಶ್ಯ ವಸ್ತುಗಳು ಕಾಣಲಾರ್ದ ಒಂದು ವ್ಯಕ್ತಿಯಿಂದ ಮಾಡಲಾಗಿದೆ. ಈಗ ಈ ಮೊಬೈಲ್ ಇದೆ, ಇಲ್ಲಿ ಮೊಬೈಲ್ ಮಾಡಿದ್ದಾರೆ, ಇದನ್ನು ಕ್ಯಾಮೆರಾ ಮಾಡಿದ್ದಾರೆ. ಈಗ ಕ್ಯಾಮ್ರಾ ಮಾಡಿದ್ದವನು ಈಗ ಕಾಣ್ತಾ ಇದ್ದಾನ ನಮಗೆ, ಆದ್ರೆ ನಿನಗೆ ಗೊತ್ತಿದಲ್ಲ ಈ ಕ್ಯಾಮ್ರಾ ಯಾರೋ ಒಬ್ಬನು ಮಾಡಿದಾನಂತ ನಿನಗೆ ಗೊತ್ತಿದೆಯಲ್ಲ. ಹಾಗೆ ಭೂಮಿಯನ್ನು ಮಾಡಿದ್ದವನು ಯಾರೋ ಒಬ್ಬನು ಇದ್ದಾನಂತ ಗೊತ್ತಿದ್ದು ಕೂಡ ಕೆಲವು ಜನ ದೇವರೆಲ್ಲಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಈಗ ಈ ದೇವರಿದ್ದಾನೆ ಅನ್ನತಕ್ಕಂಥ ಪ್ರಸಂಗ ಯಾರು ಮಾಡ್ತಾ ಇದ್ದಾರೆ? ಈಗ ಬೈಬಲ್ ಹೇಳ್ತಾ ನೋಡ್ರಿ, ಸೂರ್ಯನನ್ನು ಕೇಳು, ಭೂಮಿಯನ್ನು ಕೇಳು, ಆಕಾಶವನ್ನು ಕೇಳು, ಪಕ್ಷಿಗಳನ್ನು ಕೇಳು, ಭೂಜಂತುಗಳನ್ನು ಕೇಳು, ಎಲ್ಲಗಳನ್ನು ಕೇಳು. ಅವು ನಿನಗೆ ಎಕ್ಸ್ಪ್ಲೇನ್ ಮಾಡ್ತವೆ, ವಿವರಿಸುತ್ತವೆ, ಬೋಧಿಸುತ್ತವೆ, ಡಿಕ್ಲೇರ್ ಮಾಡ್ತವೆ, ಪ್ರೀಚ್ ಮಾಡ್ತವೆ. ದೇವರ ಕೈ ಕೆಲಸ ಇದೆ ಅಂತ ಹೇಳಿ. ಎಂತ ಕೆಲಸ? ಎಸ್. ಇವತ್ತು ಬೆಳಿಗ್ಗೆ ಒಂದು ಯುವಕನ ಸಿಕ್ಕಿದ. ನಾನು ನಂಬುತ್ತೇನೆ, ಏನೋ ಒಂದು ಶಕ್ತಿ ಇದೆಲ್ಲ ನಿರ್ಮಾಣ ಮಾಡ್ತಾ ಇದೆ. ಆದ್ರೆ ದೇವರಿದ್ದಾನಂದ್ರೆ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ. ಇವತ್ತು ಬೆಳಗ್ಗೆ ಸಿಕ್ಕಿದ ಒಂದು ಯುವಕನಿಂದ ಮಾತನಾಡಿದ್ದ. ಅಂದ್ರೆ ದೇವರು ಇಲ್ಲ ಅನ್ನತಕ್ಕಂಥ ಜನರು ಕೂಡ ಇದ್ದಾರೆ ಈ ಲೋಕದಲ್ಲಿ. ಈಗ ಹೇಳಿ, ದೇವರು ಇದ್ದಾರ ಇಲ್ಲ? ಓಕೆ, ಆರ್ ಯು ರೆಡಿ? ಎಲ್ಲ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ಬಹಳ ಇಂಪಾರ್ಟೆಂಟ್ ಸಂಗತಿಯನ್ನು ನೋಡ್ಲಿಕ್ಕಿದ್ದೇವೆ. ನನ್ನ ಪ್ರಿಯ ಸಹೋದರರೇ, ಬಹಳ ಜಾಗೃತಿಯಿಂದ ಕೇಳ್ತೀರಿ ಈ ಕಾರ್ಯಗಳನ್ನು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆತನು ಅದ್ಭುತ ಕಾರ್ಯಗಳು ನಮ್ಮ ಜೀವನದಲ್ಲಿ ಮಾಡ್ಲಿಕ್ಕಿದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾವ್ದು ಬೇಡ ಅಂದ್ರೆ ಅದು ಬಂದ್ಬಿಡ್ತಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.
ಈಗ ನಾವು ಕೆಲವು ನಿಮಿಷಗಳಲ್ಲಿ ನಾವು ಪ್ರವೇಶ ಮಾಡೋಣ. ಒಂದು ವ್ಯಕ್ತಿಯನ್ನು ತೋರಿಸ್ತಾನೆ. ಆ ವ್ಯಕ್ತಿ ಏನ್ ಮಾಡಿದಂದ್ರೆ ದೇವರೇ ಇಲ್ಲ ಎಂದು ಅವನ ಹೆಸರು ಎಲ್ಲ ಹೇಳ್ತಾನ. ಅವನು ಅದನ್ನ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಡಿದ ಮೇಲೆ ಈಗೆಲ್ಲ ಪ್ರಸಂಗ ಎಲ್ಲ ಮರ್ತು ಹೋಗ್ಬೇಡ್ರಿ, ನೋಡ್ರಿ ಇದೊಂದು. ಓಕೆ, ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈತನ ನೋಡ್ತಾ ಇದ್ದೀರಾ? ಈತನು ಸಾಮಾನ್ಯವಾದ ವ್ಯಕ್ತಿ ಅಲ್ಲ. ನೆನಪಿದೆ? ಅಲ್ಲೇ ಇದೆಯಲ್ಲ, ಈತನು ಅಘೋರಿ ಸಾಧು. ಈತನು ಯಾರು ನೋಡ್ರಿ, ಹಿಂಗಿದ್ದ ಅವನು, ನೋಡ್ರಿ ಅವನ ಬದುಕು ಹಿಂಗಿತ್ತು ನೋಡ್ರಿ. ಯಾರು ಇವನು? ಒಂದು ಅಘೋರಿ ಸಾಧು. ಅವ್ರ ಬಟ್ಟೆ ಹಾಕೊಳ್ಳೋದಿಲ್ಲ, ಏನು ಲಕ್ಷ ಕೇಳ್ತೀರಿ. ಈತನ ಹೆಸರು ಹೇಳುದಿಲ್ಲ, ಅದಕ್ಕೆ ಕೇಳಿಸ್ಕೋತೀರಿ, ಬಹಳ ಇಂಪಾರ್ಟೆಂಟ್ ಇದೆ. ಈತನ ಅಘೋರಿ ಸಾಧು ಆಗಿದ್ದಾನೆ. ಈ ವ್ಯಕ್ತಿ ಒಂದು ಅದ್ಭುತವಾದಂತ ಕಾರ್ಯಗಳಿಂದ ಚೇಂಜ್ ಆಗಿದ್ದಾನೆ. ಈ ಅಘೋರಿ ಸಾಧು ಒಂದು ಅದ್ಭುತವಾದ ಕಾರ್ಯಗಳಿಂದ ಚೇಂಜ್ ಆಗಿದ್ದಾನೆ. ಅಘೋರಿ ಸಾಧು ಆತನು. ಇವರು ಸಮಾಧಿಗಳಲ್ಲಿ ಜೀವಿಸ್ತಾರೆ. ಎಲ್ಲಿ ಜೀವಿಸ್ತಾರೆ? ಸಮಾಧಿಗಳಲ್ಲಿ. ಇವರು ಏನ್ ತಿಂತಾರೆ ಗೊತ್ತಿದೆ ಆಹಾರಕ್ಕೆ? ಜೋರ ಹೇಳಿ. ಡೆಡ್ ಬಾಡೀಸ್, ಸುಟ್ಟಿರೋ ಡೆಡ್ ಬಾಡೀಸ್, ಸುಟ್ಟಿ ಗರಂ ಗರಂ ಎಲ್ಲ ಗರಂ ಫೈರ್ ತಂದೂರಿ ಆಗಿರ್ತದಲ್ಲ, ಸತ್ತಿರುವ ಹೆಣಗಳನ್ನು ತಿಂತಾರೆ ಇವರು, ಮನುಷ್ಯರ ಹೆಣಗಳನ್ನು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ಸತ್ತಿರುವ ಹೆಣಗಳನ್ನು ತಿಂತಾರೆ ಇವರು. ಈ ವ್ಯಕ್ತಿ ಒಂದ್ ದಿವಸ ಸಣ್ಣಿದ್ದಾಗಿದ್ದ ಯೌವನ ಪ್ರಾಯದಿಂದ ಈತನು ಅಘೋರಿ ಸಾಧು ಆಗಿರ್ತಾನೆ. ಸಾಧು ಆಗಿದ್ದು ಅಧ್ಯಯನ ಮಾಡ್ತಾ ಸಮಾಧಿಗಳಲ್ಲಿ ಇದ್ದುಕೊಂಡು ಹೆಣದ ಮನುಷ್ಯನ ತಲೆ ಹೆಣ ಇರ್ತದಲ್ಲ, ಆ ತಲೆಯ ಬುರುಡೆ ಒಳಗೆ ಅವನಿಗೆ ಸಾರಾಯಿ ಹಾಕಿ ಕೊಟ್ರೆ ಸಾರಾಯಿ ಕುಡಿಬೇಕು ಅವನು. ನೀವು ಯಾರು ಕುಡಿಬೇಕು? ಸರಿ, ಕಪಿನಾಯ ಈ ಅಘೋರಿ ಸಾಧು ಅಂದ್ರೆ ಆ ಸಾಧು ಹೆಣ ತಿನ್ನಬೇಕು. ಇಂಥ ಒಂದು ವಿದ್ಯಾದಲ್ಲಿ ಹೋಗಿ ಅವನ್ನೆಲ್ಲ ಕಂಡಿಡ್ಕೊಂಡು ಫುಲ್ ಒಂದು ದೊಡ್ಡ ಶಕ್ತಿನ ಪಡ್ಕೊಂಡಿದೆ ಎಂಬುದಾಗಿ ತಿಳ್ಕೊಂಡಿರ್ತಾನೆ. ಒಂದ್ ದಿವಸ ದೊಡ್ಡ ಬೆಳಿಗ್ಗೆ ರಾತ್ರಿ, ಅಮಾವಾಸ್ಯ ರಾತ್ರಿಯಲ್ಲಿ ಹೋಗಿ ರಾತ್ರಿ ಎಲ್ಲ ಇವ್ರದ್ದೇನಿರ್ತದೆ, ಯಜ್ಞಾರ್ಪಣೆಗಳು, ಹೋಮಗಳು, ಬೆಂಕಿಗಳು, ಕೋಳಿ ಹುಂಜ ಎಲ್ಲ ಕಡಿದು ರಕ್ತವನ್ನು ಸುರಿಸಿ ಎಲ್ಲ ಸುಟ್ಟು ತಿಂದು ಎಲ್ಲ ಬಲಿ ಅರ್ಪಣೆ ಮಾಡಿ ಬೆಳಿಗ್ಗೆ ಬರ್ತಾ ಇದ್ರು ಇವರು. ಬೆಳಿಗ್ಗೆ ಬರ್ತಾರವಾಗ ಅವ್ರ ಜನ ಎಲ್ಲ ಅಘೋರಿಗಳು, ಇವರ ಬಟ್ಟೆ ಇರುದಿಲ್ಲ ಅವ್ರ ಮೈ ಮೇಲೆ, ಎಲ್ಲ ಬೂದಿ ಸುತ್ತು ಹಾಕೊಂಡಿರ್ತಾರಲ್ಲ. ಈ ಆಕ್ಸಿಡೆಂಟ್ ಆಯ್ತು ಅವ್ರಿಗೆ. ಆಕ್ಸಿಡೆಂಟ್ ದೊಡ್ಡ ಭಾರತ ಮೇಲೆ ಬರ್ತಾರೆ. ಆಕ್ಸಿಡೆಂಟ್ ಆಯ್ತು. ಆಕ್ಸಿಡೆಂಟ್ ಆಗ್ಲಿಕ್ಕೆ ಮುಂಚೆ ಇವನು ಸ್ವಲ್ಪ ಲೀಡಿಂಗ್ ಮಾಡ್ತಿದ್ದ. ಅವನು ಮುಂದೆ ಕೂತಿದ್ದ. ಅವನು ಯಾರು? ಈ ವ್ಯಕ್ತಿ ಮುಂದೆ ಕೂತಿದ್ದ. ಹಿಂದಂತ ಹೇಳ್ದೆ ಮುಜೆ ಪಿಚ್ಚೆ ಬಟ್ಟೆಗೆ ಬೇಜಾರ್ತದ, ಮುಜೆ ಆಗೆ ಬಟ್ಟೆ ಅಂತ ಹೇಳಿ ಮುಂದೆ ಬರ್ತಾನೆ. ಆಯ್ತಂತೇಳಿ ಪಾಪ ಇವ್ ಹಿಂದೆ ಹೋಗ್ಕೊಂಡಿರ್ತಾನೆ. ಇವ್ ಹಿಂದೆ ಕೂತ್ಕೊಂಡ್ಮೇಲೆ ಸ್ವಲ್ಪ ಒಂದೆರಡು ತಾಸಾದ್ಮೇಲೆ ದೊಡ್ಡ ಹೈವೇನಲ್ಲಿ ಗಾಡಿ ಸ್ಪೀಡ್ ಹೋಗ್ತಾ ಇದೆ. 180 ಮೇಲೆ ಹೋಗ್ತಾ ಇದೆ. ಈತನೇನಿಲ್ಲ, ಮಾತಾಡೋ ಮೇಲೆ ಢಮ್ ಅಂತ ಸದ್ದ ಒಂದು ಅಷ್ಟೇ ನೆನಪಿತ್ತಿದ್ರೆ ಮತ್ತೇನಿಲ್ಲ. ಇವ್ ಬೇವುಷ ಆಗ್ಬಿಟ್ರೆ ಎಲ್ಲರೂ ಹೇಳ್ತೀರಲ್ವ್ಯಾ? ಸ್ವಲ್ಪ ತೆಗೆದ್ರೆ ಎಚ್ಚರ ಆಯ್ತು. ಯಾರು ಮುಂದೆ ಕೂತಿದ್ದಲ್ಲ ಅವನ ಒಳಗೆ ಸಿಕ್ಕೊಂಡಿದ್ದಾನೆ. ಎಲ್ಲ ಕಲಾಸ ಆಗಿಬಿಟ್ಟಿದ್ದಾನೆ. ರಕ್ತ ಎಲ್ಲ ಚಿಂದಿ ಆಗಿಬಿಟ್ಟಿದೆ. ಇಲ್ಲಿ ಹಿಂದಿರ್ತಕ್ಕಂಥ ಎಲ್ಲ ಕಲಾಸ ಆಗಿಬಿಟ್ಟಿದ್ದಾನೆ. ಅದರೊಳಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾನೆ, ಸಾಯ್ಲಿಕ್ಕೆ ಮುಂಚೆ ಹೇಳ್ತಾನೆ, ಅವನು ಸಾಯ್ತಾ ಇದ್ದಾನೆ. ಏನ್ ಹೇಳ್ತಾನೆ ಗೊತ್ತಿದೆ? ದೇವರು, ಈ ಅಘೋರಿ ಸಾಧು, ದೇವರು ನಮ್ಮ ಯಜ್ಞಾರ್ಪಣೆಗಳನ್ನು ಸ್ವೀಕರಿಸಲಿಲ್ಲ, ಖುಷಾಗಲಿಲ್ಲ ಏನೋ, ಅದಕ್ಕೆ ನಮ್ಗೆ ಹಿಂಗಾಗಿದೆ ಅಂತ ಹೇಳ್ತಾನೆ. ಎಲ್ಲರೂ ಹೇಳ್ತೀರಾ ಹಲ್ಲೆಲೂಯಾ? ಆ ಸಮಯದಲ್ಲೇ ಈ ವ್ಯಕ್ತಿಗೆ ದೇವರ ಮೇಲೆ ಒಂದು ದೇವರ ಮೇಲೆ ಆತನಿಗೆ ಏನಾಗ್ತದೆ ಅಂದ್ರೆ ದ್ವೇಷ ಬಂದ್ಬಿಡ್ತದೆ. ದೇವರಿಂತವನ, ನಾವು ಇಷ್ಟೆಲ್ಲ ರಾತ್ರಿಯಲ್ಲಿ ಯಜ್ಞ ಮಾಡಿ ಇಷ್ಟು ವರ್ಷಗಳಿಂದ ದೇವರುಗಳಿಗೆ ತಪಸ್ಸು ಮಾಡ್ತಾ ಇದ್ದೇವೆ, ಯಜ್ಞಾರ್ಪಣೆಗಳು ಮಾಡ್ತಾ ಇದ್ದೇವೆ. ದೇವರು ನಮ್ದು ಒಂದು ಸ್ವಲ್ಪ ತಪ್ಪಾಯ್ತು ಅಂತ ಹೇಳಿ ಇಷ್ಟು ಜನ ಕೊಂದು ಹಾಕಿದನ, ಇದೊಂದು ದೇವರ? ದೇವರೇ ಇಲ್ಲ ಅಂತೇಳಿ ಆವತ್ತಿಂದ ಅಘೋರಿ ಸಾಧು ಕೆಲಸ ಬಿಟ್ಬಿಡ್ತಾನ. ಈಗೇನಾದ ಇವನು? ದೇವರಿಲ್ಲ ಅಂದ್ರೆ ನಾಸ್ತಿಕನಾಗ್ಬಿಟ್ಟ. ದೇವರಿಲ್ಲ ಅಂತ ಬಚ್ಪನ್ ಸಣ್ಣಿದ್ದಾಗಿಂದ 25 ವರ್ಷದ ಯವನಸ್ಥನಾಗೋ ತನಕ ಅವನು ಇದೆಲ್ಲ ತಪಸ್ಸು ಮಾಡಿ ಎಲ್ಲ ಶಕ್ತಿ ಅರ್ಜಿತ ಮಾಡಿರ್ತಾನೆ. ನಾವು ದೇವರಿದ್ದಾನೆ, ಇಷ್ಟೆಲ್ಲ ಯಜ್ಞಾರ್ಪಣೆಗಳು ಅರ್ಪಿಸಿದ್ದೇವೆ, ಇಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿದೆ, ಆ ಪಕ್ಕದಲ್ಲಿ ಸಾಯ್ತಾ ಇದ್ದ ಬ್ಲಡ್ ಎಲ್ಲ ಹೋಗ್ತಾನೆ. ದೇವರು ಅವ್ನು ಹೇಳ್ತಾರೆ, ದೇವರು ನಮ್ಮ ಯಜ್ಞಾರ್ಪಣೆಗಳನ್ನು ಸ್ವೀಕರಿಸಲಿಲ್ಲ, ಅದಕ್ಕೆ ನಮ್ಗೆ ಹಿಂಗ್ ಬಂದಿದೆ. ಅವನು ಹೇಳಿದ ಮಾತು ಕೇಳಿ, ಇಂಥ ಕ್ರೂರವಾದ ದೇವರ,
ನಾವೆಲ್ಲರೂ ಸತ್ಯನಾಶ ಬಿಟ್ಟಿದ್ದೇವೆ. ಇವನೊಬ್ಬನಿಗೆ ಒಂದು ಸ್ಕ್ರಾಚ್ ಬಿದ್ದಿಲ್ಲ ಅಂತ, ಇವನು ಬೇವಶ್ ಆಗಿದೆ ಎದ್ದು ಅಂತ ಇವನು ಹೊರಗೆ ಬಂದ. ಆಗ ತಲೆಯೊಳಗೆ ಒಂದೇ ಯೋಚನೆ ಮಾಡ್ತಾನೆ, ಇನ್ನು ದೇವರೂ ಇಲ್ಲ, ದೇವರೇ ಇಲ್ಲ ಈ ಲೋಕದಲ್ಲಿ. ಯಾಕಂದ್ರೆ ದೇವ್ರ ಇಂಥ ಕೆಲಸ ಮಾಡ್ತಾನ? ಇಷ್ಟೆಲ್ಲ ಯಜ್ಞ ಇಷ್ಟು ವರ್ಷಗಳ ತಪಸ್ ಮಾಡ್ತಾ ಇದ್ರೆ ದೇವ್ರು ಇಷ್ಟು ಕೇಳು ಮಾಡ್ತಾನೆ, ಈ ದೇವರೇ ಅಲ್ಲ ಅಂತೇಳಿ ಈ ಅಘೋರಿ ಸಾಧು ತನ್ನ ದೇವರುಗಳು ಇಲ್ಲ ಅಂತೇಳಿ ಆತನು ದೇವರನ್ನು ಬಿಟ್ಟು ನಾಸ್ತಿಕನಾಗ್ತಾನೆ. ಕೆಲವು ತಿಂಗಳು ನಾಸ್ತಿಕರಾಗ್ತಾನೆ. ದೇವ್ರ ಲೇಡಿಗ ಅವ್ರ ತಂದೆ ತಾಯಿಗಳ ಬಾ ಪೂಜೆ ಮಾಡೋಣ, ಯಾವ ಪೂಜೆಗೆ ಕೇಳಬೇಡ, ಪೂಜೆ ಮಾಡಕ್ ಬರೋದಿಲ್ಲ, ನಾವು ದೇವರಿಲ್ಲ, ದೇವರಿದ್ದಾರೆ ಕಡೆ ಹೇಳ್ಬೇಡ ಅಂತೇಳಿ ಬಹಳ ಸಿಟ್ಟು. ಮಕ್ಕಳಿದ್ದಾರೆ, ತಂದೆ ಇದ್ದಾನೆ, ತಾಯಿ ಇದ್ದಾಳೆ, ಎಲ್ಲರೂ ಹೇಳ್ತಿರಲ್ವಿಯ. ಒಂದ್ ದಿವಸ ಅಕಸ್ಮಾತಾಗಿ ಕೆಲವು ತಿಂಗಳುಗಳಾದ್ಮೇಲೆ ತನ್ನ ದೇವರಿಲ್ಲ ಅಂತೇಳಿ ಸುಮ್ಮನೆ ಕೊಂಡ್ರೋದು, ಎಲ್ಲರೂ ಹೋಗಿ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡ್ಕೋತಿರೋದು, ಸುಮ್ಮನೆ ಕೊಂಡ್ರೋದು, ಶಾಂತ ಹೋಗ್ಬಿಟ್ಟಾಯ್ತು. ಯಾಕಂದ್ರೆ ಏನಾಗಿದೆ ತನಗೆ 6 ಜನ ಕೂತ್ಕೊಂಡಿದ್ದ ಹೆಣಗಳೆಲ್ಲ ನೋಡಿದನಲ್ಲ, ಕಣ್ಣಾರೆ ರಕ್ತಪಾತವನ್ನು ನೋಡಿದನಲ್ಲ, ಅದು ನೋಡಿ ದುಃಖ ಅವನ ಮನಸ್ಸೆಲ್ಲ ಚಿಂದಿ ಆಗಿತ್ತು. ದೇವರೇ ಇಲ್ಲ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ನಾವೆಲ್ಲ ಚೆನ್ನಾಗಿದ್ದೇವಲ್ಲ, ಹಲ್ಲೆಲೂಯಾ. ಚೆನ್ನಾಗಿರುವಂತ ದೇವರ ಭಯಭಕ್ತಿಯಿಂದ ನಡ್ಕೊಳ್ಳೋಣ ನಾವು. ಜೋರಾಗಿ ಹೇಳ್ತಿರಲ್ವಯ್ಯ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆಮೇಲೆ ಏನಾಯ್ತು, ಈತನ ಒಂದ್ ದಿವಸ ಅವರ ತಾಯಿಗೆ ಆರಾಮಿಲ್ಲ. ಏನಿಲ್ಲ, ಅವ್ರ ತಾಯಿಗೆ ಆರಾಮಿಲ್ಲ. ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಬಹಳಷ್ಟು ದೊಡ್ಡದಿದ್ದು, ಸ್ಟೋರಿ ಶಾರ್ಟ್ ಮಾಡ್ತಾನೆ. ಟ್ರೀಟ್ಮೆಂಟ್ ಎಲ್ಲ ಆಯ್ತು. ಡಾಕ್ಟರ್ ಹೇಳಿದ್ರು, ಎಲ್ಲ ತಾಯಿ ಉಳಿದಿಲ್ಲ, ನಿಮ್ದು ತಾಯಿ ತೀರ್ಕೊಂಡ್ ಬಿಡ್ತಾಳೆ, ಇನ್ನು ಜಾಸ್ತಿ ಇಲ್ಲ, ಏನಿಂದ ಒಂದು 8 ತಾಸು ಬದುಕೋದ್ರೆ ಬಹಳ ದೊಡ್ಡ ಮಾತಂತೀವಿ. ನಮ್ ತಾಯಿ ಸತ್ತೋಗ್ತಾಳ ಅಂತೇಳಿ ಅವಾಗ ನಿಮ್ಗೆ ಚಿಂತೆ ಏನಾಗ್ತದೆ. ಅವರ ತಂದೆ ಅವರ ತಾಯಿನ ಬಹಳ ಪ್ರೀತಿಸ್ತಾರಂತೆ. ಓಯಮ್ಮ, ಅಯ್ಯೋ ನಮ್ ತಾಯಿ ಸತ್ತೋದ್ರೆ ನಮ್ ತಂದೆ ಹುಚ್ಚಾಗ್ಬಿಡ್ತಾನಲ್ಲ ಅಂತೇಳಿ ಅವ್ನಿಗೆ ಹೆದರಿಕೆ ಆಗ್ತದೆ. ಹೆಂಗ್ ಮಾಡೋಣ ಅಂತೇಳಿ ಡಾಕ್ಟರ್ ಹತ್ರ ಏನೇನು ಬಿಡ್ಕೋತಾರೆ. ಎಲ್ಲಿ ಹೋಗಿ ಉಪಯೋಗಿಲ್ಲಪ್ಪ, ದುಡ್ಡು ಖರ್ಚು ಮಾಡಿ ಉಪಯೋಗಿಲ್ಲ, ನಿಮ್ ತಾಯಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಡೆಡ್ ಆಗಿಬಿಟ್ಟಿದೆ. ಇನ್ನು ಅವಳು ಕೊನೆ ಉಸಿರು ಹೇಳ್ತಾ ಇದ್ದಾಳೆ, ಸಾಯ್ತಾ ಇದ್ದಾಳೆ. ಅವ್ರಿಗೆ ಮಾನಿಟರ್ ಇಟ್ಟಿರ್ತಾರೆ, ಗೊತ್ತಿಲ್ಲ, ಕಂಪ್ಯೂಟರ್ ಇಟ್ಟಿರ್ತಾರೆ, ಅದ್ರೊಳಗೆ ಪಲ್ಸ್ ಆಪರೇಟಿಂಗ್ ಗೊತ್ತಾಗ್ತದೆ. ಪಲ್ಸ್ಗೆ ಏನಂತಾರೆ, ನಾಡಿ ಬಡ್ತ. ಕನ್ನಡದೇನರು ಎಷ್ಟು ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು. ಹೃದಯ ಬಡ್ತ, BP, ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಮತ್ತು ಆಕ್ಸಿಜನ್ ಎಷ್ಟಿದೆ ಎಲ್ಲ ಮಾನಿಟರ್ ತೋರಿಸ್ತಾ ಇರ್ತದೆ. ಆ ಮಾನಿಟರ್ ಎಲ್ಲ ಡೌನ್ ಇರುತ್ತೆ, ಎಲ್ಲ ಡೌನ್ ಆಗಿರುತ್ತೆ, ಮತ್ತೆಲ್ಲ ಟಿಂಗ್ ಅಂತ ಅದು ಕೂಡ ಸ್ವಲ್ಪ ಲೆವೆಲ್ ಆಗ್ತಾ ಇರ್ತದೆ. ಸ್ವಲ್ಪ ಹೊತ್ತು ಬದುಕುವುದೆಂಬುದಾಗಿ ಬಹಳ ದೊಡ್ಡ ಸ್ಟೋರಿ ಇದೆ. ಅದೇ ಸಮಯದಲ್ಲಿ ICU ರೂಮ್ ನಲ್ಲಿ, ಅವ್ರ ತಾಯಿ ಇರುವ ರೂಮ್ ನಲ್ಲಿ ಒಂದು ಹುಡುಗಿ ಬರ್ತಾಳೆ, ಅವನು ಟ್ರ್ಯಾಕ್ಸ್ ಕೊಡ್ತಾಳೆ. ದಯಮಾಡಿ ಕೇಳಿಸ್ತೀರಿ ಎಲ್ಲರೂ, ಹಲ್ಲೆಲೂಯಾ. ದೇವರ ಸುವಾರ್ತೆಯನ್ನು ಟ್ರ್ಯಾಕ್ ಹಂಚುವಳು ಎಂತ ದೊಡ್ಡ ಕೆಲಸ ಆಗಿದೆ ನೋಡ್ರಿ. ಬಂದು ಕೊಟ್ಟು, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ಚಿಂತೆ ಮಾಡಬೇಡ್ರಿ, ಯೇಸು ನಿನ್ನ ಎಲ್ಲಾ ಚಿಂತಾ ಭಾರವನ್ನು ತೆಗೆದು ಬಿಡ್ತಾನೆ. ಆತನು ಯಾಕೆ ನಿನ್ನ ಏನ್ ಬೇಕಾದ್ರೂ ಬಿಡ್ಕೋ, ದೇವ್ರು ನಿಂಗೆ ಸ್ವಸ್ಥತೆ ಮಾಡ್ತಾನೆ. ಹೌದಾ? ಅವನು ಈತನ ಅದೇ ಡೌಟ್ ಅಲ್ಲಿ ಕೂತಿರ್ತಾನೆ. ಈಗ ಯಾವ ಡಾಕ್ಟರ್ ಎಲ್ಲ ಕೈ ಬಿಟ್ರು, ಇವಳು ಹೇಳ್ತಾ ಇದ್ರೆ ಯೇಸು ಸ್ವಸ್ಥತೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾಳಲ್ಲ. ನಾವೆಲ್ಲ ನೋಡಿದ್ರೆ ದೇವರು ಮುರಿತಾನೆ, ಹರಿತಾನೆ, ಚಿಂದಿ ಮಾಡ್ತಾನೆ, ಕೊಲ್ಲೆತ್ ಮಾಡ್ತಾನೆ, ನಾಶ ಮಾಡ್ತಾನೆ ಅಂತ ಕೇಳಿದ್ವಿ. ಈತನ ದೇವರು ಸ್ವಸ್ಥತೆ ಮಾಡ್ತಾನೆ, ಹೌದಾ ಅಂತ ಹೇಳಿದ್ಕೊಳ್ಳೆ, ಯೇಸು ಮಸಿ ನಿಶ್ಚಯ ಆಪ್ಕೋ ಚಂಗಾ ಕರೆಗ. ಹೆಂಗೆ ಪ್ರೇರಣೆ? ಅವಾಗ ಇವಳೇನ್ ಮಾಡ್ತಾಳೆ, ಒಂದು ಫೋನ್ ನಂಬರ್ ಕೊಡ್ತಾಳೆ. ಈ ಫೋನ್ ಮಾಡಿ ನಮ್ಮ ಪಾಸ್ಟರ್ ಪ್ರಾರ್ಥನೆ ಮಾಡ್ತಾನೆ. ಆ ಪಾಸ್ಟರ್ಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ, ಇನ್ನು ದೇವರೇ ಇಲ್ಲ ಅಂತ ನಾನು ತಿಳ್ಕೊಂಡಿನಿ, ನೋಡೋಣ, ಈಗ ಸಾಯ್ತಾನಂದ್ರೆ ಈಗ ಯಾರೂ ಇಲ್ಲ ಬದುಕಿಸ್ಲಿಕ್ಕೆ, ಅಭಿ ಕೋನ್ ನೈ, ದೇವರು ಗುಣಪಡಿಸ್ತಾನಂದ್ರೆ ಈ ದೇವರು ನಿಜ ಇದಾನೇನೋ ನೋಡು ಅಂತೇಳಿ. ಹಲ್ಲೆಲೂಯಾ. ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಕೊಳ್ಳಿ, घबरा मत, आपकी माता मरेगी नहीं, थोड़े दिन के बाद में डिस्चार्ज होकर घर को आएगी ಅಂತ ಹೇಳ್ತಾನೆ. ಪಾಸ್ಟರ್ ಪ್ರೇಯರ್ ಮಾಡ್ತಾನೆ. ಈ ಬೈಬಲ್ ವಾಕ್ಯವನ್ನು ತಿಳಿರೋ ಪಾಸ್ಟರ್ ಫೋನ್ ನಲ್ಲಿ ಹೇಳ್ತಾನೆ, ಹೆದರಬೇಡ, ನಿನ್ನ ತಾಯಿ ಗುಣವಾಗಿ ಇನ್ನು ಕೆಲವು ದಿನಗಳಲ್ಲಿ ಮನೆಗೆ ಬರ್ತಾಳೆ, ಯೇಸು ದೇವರು ನಿನ್ನ ತಾಯಿಯನ್ನು ರಕ್ಷಿಸುತ್ತಾನೆ ಎಂಬುದಾಗಿ ಧೈರ್ಯವಾಗಿ ಹೇಳ್ತಾನೆ. ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆ ಹೆಂಗಿರ್ತಂದ್ರೆ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ. ಆ ಕಣ್ಣೀರಿಂದ ದುಃಖದಿಂದ ಪ್ರಾರ್ಥನೆ ಮಾಡಿದ್ ಕೇಳಿ ಈ ಅಘೋರಿ ಸಾಧು, ಏಕೆ ಮೇರಿ ಮಾ ಮರೆತು ಏರೋ ರಾಯನ ಅಂತಾರೆ. ನನ್ ತಾಯಿ ಸಾಯ್ತಾ ಅಂದ್ರೆ ನನ್ ದುಃಖ, ನನ್ ಕಣ್ಣೀರು, ಅವನ ನೋಡಿ ಈತನ ಕಣ್ಣೀರು ಬರ್ತಾ ಇದೆ, ನನಗಾಗಿ ಇವನು ಹತ್ತತ್ತು ಪ್ರೇಯರ್ ಮಾಡ್ತಾನ, ನನ್ನ ದುಃಖ ಈತನ ಅನುಭವಿಸ್ತಾ ಇದ್ದಾನಲ್ಲ. ಇಷ್ಟು ಪ್ರೀತಿಯ ಕ್ರೈಸ್ತವರಂದ್ರೆ, ಹಲ್ಲೆಲೂಯಾ. ಎಲ್ಲರಿಗೂ ಕ್ರೈಸ್ತವ್ರ ಬಗ್ಗೆ ಎಷ್ಟು ಒಳ್ಳೆ ಅಭಿಪ್ರಾಯ ಇದೆ. ನಾವೆಲ್ಲ ಹಾಗಿದೀವಲ್ಲ, ಪ್ರೈಸ್ ಲಾರ್ಡ್, ಆಮೇಲೆ ಅಂತ ಹೇಳ್ರಿ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್, ಅದೀವಲ್ಲ ಹಂಗೆ. ಕ್ರೈಸ್ತವ್ರಂದ್ರೆ ಎಷ್ಟು ಪ್ರಾರ್ಥನೆ ಮಾಡ್ತಾರೆ, ಎಷ್ಟೋ ಹೊತ್ತು ಪ್ರಾರ್ಥನೆ ಮಾಡ್ತಾರೆ. घबरा मत, आपके
ಪಿತಾಜಿ ಮಾತಾಜಿ ಚಂಗಾ ಹೋ ಜಾಯಿ. ಆಮೇಲೆ ಈತನು ಈಗ ಪಲ್ಸ್ ಎಲ್ಲ ಡೌನ್ ಆಗಿರ್ತದೆ. ದಯಮಾಡಿ ಕೇಳಿಸ್ಕೊತೀರಿ, ದೇವರೇ ಇಲ್ಲ ಎಂದುಕೊಂಡಿರುವ ವ್ಯಕ್ತಿ, ಒಂದು ಸಾಧು, ಅಘೋರಿ ಸಾಧು, ದೇವರಿಲ್ಲ, ದೇವರಿಲ್ಲ ಈ ಲೋಕದಲ್ಲಿ, ದೇವರಿದ್ರೆ ಇಂಥದ್ದು ಮಾಡ್ತಾನ, ಇಂಥ ಕೆಟ್ಟ ಕೆಲಸ ಮಾಡ್ತಾನ ಅಂತೇಳಿ ದೇವರ ಮೇಲೆ ವಿರಕ್ತಿ, ದೇವರ ಮೇಲೆ ಹೇಸಿಗೆ, ದ್ವೇಷ ಬಂತು ಈತನಿಗೆ. ಈ ಅಘೋರಿ ಸಾಧು ಇದನ್ನು ಕೇಳಿಕೊಳ್ಳಿ ಆಶ್ಚರ್ಯಚಕಿತನಾಗ್ತಾನೆ. ಇನ್ನು ಬಹಳಷ್ಟಿದೆ, ಬಹಳ ಜನ ಫೋನ್ ಮಾಡಿದರೆ, ಇಂಟ್ರೆಸ್ಟಿಂಗ್ ಇದೆ, ಪ್ರಾರ್ಥನೆ ಮಾಡ್ತಾನೆ. ಏನಪ್ಪ ಹೇಗಿದೆಯಾ? ನಿಜವಾಗ್ಲೂ ಇತ್ತನಿದ್ರೆ ಅಭಿ ಈಗ ಪರೀಕ್ಷೆ, ಈಗ ಅಗರ್ ಕೋಯಿ ವಿಶ್ವ ಮೇ, ಅಗರ್ ಸಿ ಬ್ರಹ್ಮಾಂಡ ಮೇ ಅಗರ್ ಕೋಯಿ ಸಚ್ಚಾ ಪರಮೇಶ್ವರ ಆಯ್ತು, ನನ್ನ ಜೊತೆಗೆ ಈಗ ನನಗೆ ಕಾಣಲಿ ಎಂಬುದಾಗಿ ಈತನ ಮನಸ್ಸೊಳಗೆ ಅಂದುಕೊಂಡು ಈತನ ಏನ್ ಮಾಡ್ತಾನೆ, ಆ ಬಲ್ಪಿಟಿಷನ್ ಮಾನಿಟರ್ ಇರ್ತದ ಕಂಪ್ಯೂಟರ್, ಅವ್ರ ತಾಯಿಯನ್ನು ಮಾನಿಟರ್ ಮಾಡ್ತಿರ್ತಕ್ಕಂಥ, ಅವ್ರ ತಾಯಿ ಪ್ರಾಣ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಮತ್ತು ಪಲ್ಪಿಟೇಷನ್ ಎಷ್ಟಿದೆ ಎಲ್ಲ ನೋಡ್ತಿರ್ತಾರೆ. ಎಲ್ಲ ಡೌನ್ ಆಗಿರ್ತವೆ, ಎಲ್ಲ ಡೌನ್ ಲೆವೆಲ್ ಬಂದಿರುತ್ತೆ. ಎಲ್ಲ ನೋಡ್ತಾ ಬೇಜಾರು ಬರ್ತಾ ಇದ್ದು ಆತನ ಏನ್ ಮಾಡ್ತಾನೆ, ಹಾಸ್ಪಿಟಲ್ ಮೇಲೆ ಹೋಗ್ತಾನೆ. ಟೆರೆಸ್ನ ಮೇಲೆ ಹೋಗಿ ಹಿಂಗ ಆಕಾಶದ ನಕ್ಷತ್ರಗಳು ನೋಡ್ತಾನೆ. ಹಲ್ಲೆಲೂಯಾ. सारे ब्रह्मांड के सृष्टिकर्ता कोई है, अगर कोई है इस विश्व में एक परमेश्वर सच्चा, आज मेरा पिताजी मेरी माता को बचाना ಅಂತ ಹೇಳ್ತಾನೆ. ನನ್ನ ತಾಯಿಯನ್ನು ರಕ್ಷಿಸಿದ್ರೆ ನನ್ನ ಜೀವಮಾನ ಕಾಲವೆಲ್ಲ ನಾನು ಆತನಿಗೆ ಸೇವಕನಾಗಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಂಬಲಿಕ್ಕಾಗುವುದಿಲ್ಲ. ಆತನ ಕಣ್ಣು ಮುಂದೆ ಒಂದು ಬಿಳಿ ಪರದೆ ಬಂದು ನಿಲ್ತದೆ. ಆ ಬಿಳಿ ಪರದೆ ಒಳಗೆ ಕೆಂಪು ಅಕ್ಷರಗಳು ಮೂಡ್ತಾ ಇರ್ತದೆ. ಜೀಸಸ್ ಕ್ರೈಸ್ಟ್, ಯೇಸು ಆದ ನಾನು ನಿನ್ನ ತಾಯಿಯನ್ನು ಸ್ವಸ್ಥತ ಮಾಡುತ್ತೇನೆ ಎಂಬುದಾಗಿ ಕೆಂಪು ಅಕ್ಷರಗಳು ಮೂಡ್ತಾ ಇರುವಾಗ ಈತನ ಬಿಳಿ ಪರದೆಯನ್ನು ಹಾಗೆ ಕಣ್ಣಿಂದ ದರ್ಶನ ಕಣ್ಣುಗಳನ್ನು ನೋಡ್ತಾ ಇರ್ತಾನೆ. ಏನಪ್ಪ, ಯೇಸು ಕ್ರಿಸ್ತನು ನನ್ನ ತಾಯಿಯನ್ನು ಸ್ವಸ್ಥತೆ ಮಾಡ್ತಾನಂತ, ಇಂಥ ಸರ್ವಶಕ್ತನಾಯ್ತನೋ. ಹಲ್ಲೆಲೂಯಾ. ಈತನಿಗೆ ಯೋಚನೆ ಮಾಡ್ತಾನೆ. ಇನ್ನೇನು ಧ್ಯಾನ, ಈಗ ಅದೇ ಧ್ಯಾನ ಏನಾಯ್ತು, ಈಗ ಅದೇ ಚಿಂತನೆ. ಈಗ ನಮ್ಗೆ ಏನಾದ್ರು ಚಿಂತೆ ಇರ್ತಲ್ಲ, ಏನ್ ಚಿಂತೆ ಇರ್ತದೆ? ಊರು ಚಿಂತೆ, ಊರು ಸಾಬರಿ ಚಿಂತೆ. ಹಲ್ಲೆಲೂಯಾ. ಹಲೋ, ತಿಳಿಸಿದ ನೀಕು ఏంది తెలిసింది, తెలిసిందా తెలియదు, తెలిపి ಮತ್ತೆ ಡಿಸ್ಕಷನ್ ಅದ ಮೇಲೆ. తెలియదు, తెలిసిలకు ఈడ చచ్చిపోయింది, ఇంకా వాని విషయం అర్ధ గంట డిస్కషన్ అయిపోయా. వచ్చిందిలే పోయిందిలే, నాకేంది, ಟೈಮ್ ಮಾತ್ರ ವೇಸ್ಟ್ ಆಗಿಬಿಟ್ಟಿದೆ. ಆದ್ರೆ ಈತನು ಕೆಂಪು ಅಕ್ಷರಗಳು ಮೂಡಿದೆಲ್ಲ, ಕಂಪ್ಲೀಟ್ ಬ್ಲಡ್ ಸ್ಟೈನ್ಸ್. ಅದು ಬ್ಲಡ್ ಅಂದ್ರೆ ಬ್ಲಡ್ ಇಂದ ಕ್ಲೀನ್ ಆಗಿ ಬರಲ್ಪಡ್ತದೆ. ಯೇಸು ಮಸಿ ಮೈ ತೇರಿ ಮಾತಾ ಕೋ ಚಂಗಾ ಕರ್ತಾ ಹೂಂ, ಚಲೆ ಜಾ ತೂ ಇದರ್ ಸೆ. ಇದನ್ನು ಕೇಳಿದ ಕೂಡಲೇ ಬಿಳಿ ಪರದೆ ಮೇಲೆ ಕೆಂಪು ಅಕ್ಷರಗಳು. ಯಾರ್ಯಾರ ಕೆಂಪು ಅಂದ್ರೆ ಏನಾರ ಅರ್ಥ ಗೊತ್ತಿದೆ? ಇವತ್ತು ಹೇಳ್ತಾ ಇದ್ದೀನಿ. ಯೇಸುವಿನ ರಕ್ತ ಅಂತ ಹೇಳಿ ಇವೆಲ್ಲ ಕೆಂಪಿಗೆ ಅರ್ಥ ಗೊತ್ತಿದೆ ನೋಡಿ. ಪ್ರತಿಯೊಂದು ವೈಟ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು, ಕೆಂಪು ಅಂದ್ರೆ ಏನು, ಪಿಂಕ್ ಅಂದ್ರೆ ಏನು, ಯಾರಿಗೂ ಗೊತ್ತಿದೆ? ಚಲೋ ಆಯ್ತು, ಗೊತ್ತಾಗೋದು ಬೇಡ. ಗೊತ್ತಿದೆ ಏನಿದೆ? ವೈಟು ದೇವ್ರ ಮಹಿಮಾ, ಮತ್ತು ಬ್ಲ್ಯಾಕ್ ಅಂತ ಹೇಳ್ತಿಕೊಂಡು. ಇಲ್ಲ, ಬ್ಲ್ಯಾಕ್ ಸೈತಾನಿಗಲ್ಲ, ಕಲರ್ ಬ್ಲ್ಯಾಕ್ ಅಲ್ಲ, ಚೀಕಟಿ ಸೈತಾನಿಗೆ ಸೂಚಿಸ್ತಾರೆ. ಚೀಕಟಿ ಸೈತಾನಿಗೆ ಬ್ಲ್ಯಾಕ್ ಅಲ್ಲ. ಅದಕ್ಕೆ ಕಲರ್ಸ್ಗೆ ಒಂದು ಅರ್ಥ ಇದೆ. ಕೆಂಪು ಪ್ರೀತಿಯನ್ನು ವ್ಯಕ್ತಪಡಿಸ್ತದೆ. ಏನು ಕೆಂಪು? ಯೇಸು ಕ್ರಿಸ್ತನ ರಕ್ತದ ಪ್ರೋಕ್ಷಣೆ ಮೂಲಕವಾಗಿ ಜಗತ್ತಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದೆ. ಹಲ್ಲೆಲೂಯಾ. ಹೌದು, ಕೆಂಪು. ಎಸ್. ಕಪ್ಪು, ಬ್ಲ್ಯಾಕ್, ಗೂಢವನ್ನು ಅಂದ್ರೆ ಅರ್ಥ ಆಯ್ತಾ? ಮಿಸ್ಟ್ರಿ, ರಹಸ್ಯವನ್ನು ಹೇಳ್ತದೆ ಅದು. ಅಂದ್ರೆ ಕೆಂಪು. ಅದಕ್ಕೆ ನಮ್ಮ ಬೈಬಲ್ ನಲ್ಲಿ ಅಕ್ಷರಗಳ ಕಪ್ಪೆ ಹಾಕಿದೆ ಗೊತ್ತಿದೆ? ಬೈಬಲ್ ಅಂತ ರಹಸ್ಯಮನ್ చెప్తదంటది. ಇಂಟ್ರೆಸ್ಟಿಂಗ್ ಇದ್ರೆ ಕಲರ್ ಬಗ್ಗೆ ಆಮೇಲೆ ಮಾತಾಡ್ತಾನೆ. ಈಗ ಈ ಕೆಂಪು ಅಕ್ಷರ ನೋಡಿದ ಕೂಡಲೇ ಅವನಿಗೆ ಏನಕ್ಕೆ, ಅದಕ್ಕೆ ನಾರ್ತ್ ಇಂಡಿಯನ್ ಅಲ್ಲಿ ಮದುವೆ ಆಗುವಾಗ ಅವ್ರು ಎಂತ ಸೀರೆ ಹಾಕೋದ್ರ ಗೊತ್ತಿದೆ? ನಮ್ ಜನ ಬ್ಲೂ, ವೈಟ್, ಐಟ್, ವೈಟ್ ಎಲ್ಲ ಏನೇನು ಹಾಕೋತಾರೆ. ಆದ್ರೆ ನಾರ್ತ್ ಇಂಡಿಯಾ ಅವರು ಕೆಂಪು ಸೀರೆ ಹಾಕ್ತಾರೆ ಗೊತ್ತಿದೆ? ಯಾಕಂದ್ರೆ ಅದು ಪ್ರೀತಿಯನ್ನು ಸಂಕೇತಿಸುತ್ತದೆ. ಪ್ರಾಣ ಕೊಡುವಷ್ಟಕ್ಕೂ ಪ್ರೀತಿ ಅದು. ಯೇಸುವಿನ ಪ್ರೀತಿ ಶಿಲುಬೆ ಮೇಲೆ ನೋಡಿದೆ ನಾವು. ಹಲ್ಲೆಲೂಯಾ. ಸೊ ಇದು ನೋಡಿದ ಕೂಡಲೇ ಆತನ ಮನಸ್ಸಿಗೆ ವಿಶೇಷವಾದಂತ ಸಮಾಧಾನ. ಏನಪ್ಪ, ಯೇಸು ದರ್ಶನ ಕೊಟ್ಟನಲ್ಲ, ಖುಷಿ ಆಯ್ತು. ಆದ್ರೂ ಇಳಿತಾ ಹೋಗಿರುವಾಗ ಆತನ ICU ರೂಮ್ ಕಡೆ ಬಂದಾಗ ಒಳಗೆ ಹೋಗುವ, ಅಯ್ಯೋ ಒಳಗೆ ತೆಗೆದುಕೊಳ್ಳಿ. ಅಲ್ಲಿ ICU ಕಂಪ್ಯೂಟರ್ ಮೇಲೆ ನೋಡ್ತಾನೆ.
ನೋಡಿದ ಕೂಡಲೇ ಎಲ್ಲ ಟಕ್ 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 ನಾರ್ಮಲ್, ಪಲ್ಸ್ಪಿಟೇಷನ್ ನಾರ್ಮಲ್, ಆಕ್ಸಿಜನ್ ನಾರ್ಮಲ್, ಮತ್ತು BP ನಾರ್ಮಲ್, ಶುಗರ್ ನಾರ್ಮಲ್, ಏನೇನಿದೆ ಎಲ್ಲ ನಾರ್ಮಲ್ ಕಾಣ್ತಾ ಇದೆ. ನಾರ್ಮಲ್ ಶುಗರ್ ಅಲ್ಲ, ಎಲ್ಲ ಪಲ್ಪಿಟೇಷನ್ ಎಲ್ಲ ನಾರ್ಮಲ್ ಕಾಣ್ತಾ ಇದೆ. ನಾರ್ಮಲ್ ಕಾಣ್ತಿದ್ರು ಆಶ್ಚರ್ಯ ಆಗ್ತಾನೆ, ಇದೇನಪ್ಪ ನಮ್ಮ ತಾಯಿ ನಾರ್ಮಲ್ ಅಂದ್ರೆ. ಇಮಿಡಿಯೇಟ್ಲಿ ಡಾಕ್ಟರ್ ಕಡೆ ಹೋಗ್ತಾನೆ, ಎಲ್ಲ ನಾರ್ಮಲ್ ಬಂದಿದೆ ಸರ್, ಬನ್ನಿ ಸರ್ ಅಂತ ಹೇಳ್ತಾನೆ. ಆ ಡಾಕ್ಟರ್ ಬಂದು ನೋಡು, ये कैसा संभव, ये असंभव, परमेश्वर को सब भी संभव है. हालेलुया. ಮನುಷ್ಯನಿಗೆ ಇದು ಅಸಾಧ್ಯ, ದೇವರಿಗೆ ಎಲ್ಲ ಸಾಧ್ಯ. ವಿತ್ ಇನ್ ನೋ ಅವರ್ಸ್, ಕೆಲವು ಸಮಯದೊಳಗೆ ದೇವರು ದರ್ಶನ ಕೊಟ್ಟಿದ್ದು, ಅಲ್ಲೇ ಸಾಯ್ತಿರುವ ತಾಯಿ ತಿರುಗಿ ನಾರ್ಮಲ್ ಆಗಿದ್ದು, ನೆಕ್ಸ್ಟ್ ಕೆಲವೇ ದಿನಗಳಲ್ಲಿ ಡಿಸ್ಚಾರ್ಜ್ ಆಗಿ ಮನೆ ಬಂದ್ರು. ತದನಂತರ ಈಗ ದೊಡ್ಡ ಸೇವಕನಾಗಿ ಸೇವೆ ಮಾಡ್ತಾನೆ, ವಿಶ್ವಕ್ಕೆಲ್ಲ ಸಾಕ್ಷಿ ಹೇಳ್ತಾ ಇದ್ದಾನೆ. ಯೇಸು ಬಿಟ್ಟು ಈ ಲೋಕದಲ್ಲಿ ಯಾರೋ ದೇವರಿಲ್ಲ. ಯೇಸು ಮಾತ್ರವೇ ಮಾನವನಿಗೆ ರಕ್ಷಕನು, ವಿಮೋಚಕನು, ಕರುಣಾಮಯನು, ದಯಾಪರನು. ಆತನ ಹೊರತು ಈ ಭೂಮಿಯನ್ನು ಯಾರು ಸೃಷ್ಟಿಸಿಲ್ಲ. ಸೃಷ್ಟಿಗೆ ಪಾಲಕನು, ಪೋಷಕನು, ಆತನು ಪರಿಪಾಲಕನು, ರಕ್ಷಕನು. ಯೇಸು ಬಿಟ್ಟು ಯಾವ ನಾಮದಲ್ಲಿ ಮಾನವನಿಗೆ ರಕ್ಷಣೆ ಇಲ್ಲ ಎಂಬುದಾಗಿ ಧೈರ್ಯವಾಗಿ, ಬೋಲ್ಡ್ ಆಗಿ ಸುವಾರ್ತಿಕನಾಗಿ ಈಗ ದೊಡ್ಡ ಸೇವೆ ಮಾಡ್ತಾ ಇದ್ದಾನೆ. ಎಲ್ಲ ಕೈಗಳು ದೇವರು ಬಿಡಿಸೋಣ. ದೇವರು ಇಲ್ಲ ಎಂದ ನಾಸ್ತಿಕನು ಹೇಳ್ತಾ ಇದ್ದಾನೆ, ದೇವರಿಲ್ಲದ್ರೆ ನಾನು ಬದುಕಲಿಕ್ಕಾಗೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾನು ಬದುಕಬೇಕಾದ್ರೆ ನೀನಿಲ್ಲದ್ರೆ ನಾನು ಏನೂ ಇಲ್ಲ ಕರ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ದೇವರು ಇದ್ದಾರೆ ಅಂತ ಮಂದಿಗೆ ಅರ್ಥ ಬಂದಿ. ಯಾಕಂದ್ರೆ ಇವತ್ತು ಬೆಳಗ್ಗೆ ಒಂದು ಯುವಕರನ್ನು ಭೇಟಿಯಾಗಿರುವಾಗ ಈ ಪ್ರಶ್ನೆ ಆತನ ಕೇಳಿರುವಾಗ, ಆತನು ಕೇಳ್ತಾ ಇರುವಾಗ ನನಗೆ ಆತನಿಗೆ ಈ ಉತ್ತರವನ್ನು ಕೊಟ್ಟಿದ ಕೂಡಲೇ ನನಗನಿಸಿತ್ತು, ನಮ್ಮ ಜನರಿಗೂ ಇದು ಬೇಕಾಗಿರ್ತಕ್ಕಂಥ ಸಂದೇಶ ಎಂಬುದಾಗಿ. ಹಲ್ಲೆಲೂಯಾ. ಈಗ ಹೇಳ್ರಿ, ದೇವರಿದಾರಾ? ಯಾರು ಹೇಳ್ತಾ ಇದಾರೆ? कोई भी अगर परमेश्वर नहीं बोले तो मैं बताता हूं मेरा परमेश्वर जीवित परमेश्वर ಅಂತ ಹೇಳ್ತಾನೆ. ಚಾಲೆಂಜ್ ಸೇವಕನಾಗಿದ್ದಾನೆ, ಚಾಲೆಂಜಿಂಗ್ ಸೇವಕನಾಗಿದ್ದಾನೆ. आराम इಲ್ಲದಿದ್ರೆ आराम होता है. आज मेरा परमेश्वर जीवित परमेश्वर यीशु मसीह करके आपको मालूम पड़ेगा, ये मरने वाला भी आराम होता ಅಂತ ಹೇಳಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ, ಎಂತ ಸಾಯಲಿಕ್ಕೆ ಹೋಗಿರ್ತಕ್ಕಂಥ ಜನರನ್ನು ಕೂಡ ಈತನ ಪ್ರೇಯರ್ ಮಾಡಿ, ಯೇಸು ಬದುಕಿಸ್ತಾರೆ, ಯೇಸು ಈತನ ಉಳಿಸ್ತಾರೆ, ಯೇಸು ರಕ್ಷಿಸ್ತಾನಂತೆ. ಯೇಸುವಿನ ಹೆಸರನ್ನು ಮುಂದಿಟ್ಟು ಸೇವೆ ಮಾಡ್ತಾ ಇದ್ದಾನೆ ಈತನು. ಪ್ರೈಸ್ ಲಾರ್ಡ್ ಜೀಸಸ್. ನಾವಾದ್ರೆ ಏನ್ ಮಾಡ್ತಿದ್ವಿ? ಬಾ ಇಲ್ಲಿ ಬಾ, ಕ್ಯಾಮ್ರಾ ಮುಂದೆ ಬಾ. ಯಾರು ಪ್ರೇಯರ್ ಮಾಡಿದ್ರು ನಿಮ್ಮ ಮಗನು ಸತ್ತಿರ್ ಬದುಕಲಿಕ್ಕೆ? ಪಾಸ್ಟರ್ ದೇವದಾಸ್ ಅವರು ಪ್ರೇಯರ್ ಮಾಡಿದಕ್ಕೆ ಸಾಕ್ಷಿ ಹೇಳಿಸ್ತೇರ. ಇದರ ಸಾಕ್ಷಿ ಹೇಳಿಸೋದಿಲ್ಲ ಆತನು. ಹಲ್ಲೆಲೂಯಾ. ನೀನ್ ಹೋಗಿ ಎಲ್ಲರಿಗೆ ಸಾಕ್ಷಿ ಹೇಳು, ಅವ್ರನ್ನೆಲ್ಲ ಕರ್ಕೊಂಡು ಬಾ. ಹಲ್ಲೆಲೂಯಾ. ಯೇಸು ನಮ್ಮ ಲೈಫ್ ಅನ್ನು ಚೇಂಜ್ ಮಾಡ್ತಾನೆ. ಈಗ ಹೇಳಿ, ಸೃಷ್ಟಿಯನ್ನು ನೋಡಿದ್ಕೊಳ್ಳಿ, ಸೃಷ್ಟಿ ಬೋಧಿಸಿ ಹೇಳ್ತದಂತೆ. ಏನಂತೇಳಿ? ದೇವರಿದ್ದಾನೆ ಅಂತೇಳಿ. ಪಕ್ಷಿಗಳು ನೋಡ್ರಿ, ಒಂದ್ಸಾರಿ ನವಿಲ್ ಪಕ್ಷಿ, ನಾನು ನವಿಲ್ ಪಕ್ಷಿ ಪಿಕ್ಚರ್ ಕ್ಯಾಮ್ರಾದಲ್ಲಿ ನೋಡುವಾಗ ಒಂದು ಇಂಟ್ರೆಸ್ಟ್ ಇದೆ. ಆದ್ರೆ ನಾನು ನವಿಲ್ ಪಕ್ಷಿ ನಾನು ನಮ್ಮ ಹಳ್ಳಿನಲ್ಲಿ ಹೋಗ್ತಾ ನವಿಲ್ ಪಕ್ಷಿ ಅದು ಗರಿಗಳಲ್ಲಿ ಬಿಚ್ಚಿ ಕುಣಿತಾ ಇತ್ತದು. ನೋಡ್ದೆ, ಅಯ್ಯೋ ಎಷ್ಟು ಸುಂದರವಾಗಿದೆ. ಅದನ್ನ ಲೈವ್ ಬಾ, ಕ್ಯಾ ಹೈ ರೇ ಬಾ, ಏನಿದೆ? ಕ್ಯಾ ಹೈ ರೇ ಬಾ, ವಾಟ್ ಎ ಗ್ಲೋರಿ. ಏನ ವಾಟ್ ಎ ಗ್ಲೋರಿ. ಅದರೊಳಗೆ ಯಾರ ಗ್ಲೋರಿ ತೋರಿಸ್ತಾ ಇದೆ? ಅದು ದೇವರ ಮಹಿಮೆಯನ್ನು ತೋರಿಸ್ತಾ ಇದೆ. ಕ್ಯಾ ಪರಮೇಶ್ವರ ಆಯ್ತು. ಎಲ್ಲ ಹೇಳ್ತಿರಲ್ಲ. ಎಷ್ಟನಿಗೆ ಅರ್ಥ ಆಯ್ತು? ದೇವರೊಬ್ಬನಿದ್ದಾನೆ, ದೇವರಿಲ್ಲದ್ರೆ ನಾವು ಬದುಕಲಿಕ್ಕಾಗೋದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳಿದ್ರಿ, ಎಷ್ಟು ಆಸಕ್ತಿಯಿಂದ ಕೇಳಿದ್ರಿ. ಈಗ ದೇವರು ಇಲ್ಲ ಎಂದವನಿಗೆ ಅಘೋರಿ ಸಾಧು ಅಂತವ್ರು ಎಷ್ಟೋ ಜನ ಎದ್ದೇಳಿ ಈಗ ಸಾಕ್ಷಿ ಹೇಳ್ತಾ ಇದ್ರೆ, ಹೌದು ದೇವರು ಇಲ್ಲ ಅಂದವರಿಗೆ ದೇವರಿದ್ದಾನೆ. ಆ ದೇವರು ಯಾರು ಎಂದು ಕೂಡ ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಹೊರತು ಮತ್ತು ಈ ಲೋಕದಲ್ಲಿ ಯಾರು ದೇವರುಗಳಲ್ಲ. ಆತನೇ ನನ್ನ ಪ್ರಾರ್ಥನೆಗೆ. ಆತನ ಹೇಳಿದ ಮೇಲೆ ಬಂದು ಯೇಸು ಕ್ರಿಸ್ತ ಅಂತ ಕೇಳಿಲ್ಲ ಆತನು. अगर इस विश्व में, इस ब्रह्मांड में अगर कोई सच्चा परमेश्वर है तो आज मेरी माँ को बचाए तो मैं उसकी सेवा करूंगा. ಯೇಸು ಮಸಿ ಮೈ ತೇರಿ ಮಾ ಕು ಚಂಗಾ ಕರ್ತಾ ಅಂತ ಹೇಳಿದ. ಇಷ್ಟೇ ಮಾತಿನಿಂದ ಅವ್ರ ತಾಯಿ ಗುಣಮುಖಳಾದ್ರು, ಅವ್ರ ತಂದೆ ಗುಣಮುಖರು. ಎಲ್ಲರ ಅವ್ರ ಮನೆಯಲ್ಲಿ ಯೇಸು ಕ್ರಿಸ್ತ ನಂಬಿದ್ರಿ. ಅವ್ರು ನಂಬಿದಕ್ಕೆ ಅನೇಕ ಜನ ಇವ್ರಿಗೆ ವಿರೋಧ ಮಾಡಿದ್ರು. ಸತ್ತವನು ಬದುಕಿದ್ದವನು ಯಾರು ದೇವಸ್ಥಾನ ಬಿಡ್ತಾನ? ಹಲ್ಲೆಲೂಯಾ. ಆದ್ರೆ ಕೆಲವು ಜನ ಅದಕ್ಕೆ ಸ್ವಲ್ಪ ದುಡ್ಡು ಕೊಟ್ಟರೆ ಚೇಂಜ್ ಆಗ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರನ್ನು ಬಿಟ್ಟು ಪಾಪ, ಮೋಸ, ವಂಚನೆಗೆ ಹಿಂಬಾಲಿಸಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ದೇವರು ಇಲ್ಲ ಎಂದ ನಾಸ್ತಿಕನು ಕೂಡ ಈಗ ಹೇಳ್ತಾ ಇದ್ದಾನೆ, ನಾನು ದೇವರಾದ ಯೇಸು ಇಲ್ಲದ್ರೆ ನನಗೆ ಬದುಕಲಿಕ್ಕಾಗುದಿಲ್ಲ. ಎಲ್ಲರೂ ಹೇಳ್ತಾರಲ್ವ,
ಎಲ್ಲರೂ ಹೇಳ್ತೀರಿ ಅಲ್ಲಿಲುಯ್ಯ. ಪ್ರೀಸ್ ಲಾರ್ಡ್ ಜೀಸಸ್. ಎಲ್ಲರೂ ಎದ್ದು ಹೇಳ್ತೀರಿ ಅಲ್ಲಿಲುಯ್ಯ. ಕರ್ತನ ನಾಮಕ್ಕೆ ಮಹಿಮೆ. ಎಲ್ಲರೂ ಕರ್ತನಿಗೆ ಸ್ತೋತ್ರ ಮಾಡೋಣ. ಹೌದು ರಾಜ, ನೀನಿಲ್ಲದ್ರೆ ನಾನು ಬದುಕಲಿಕ್ಕೆ ಆಗುದಿಲ್ಲ. ನೀನಿಲ್ಲದ್ರೆ ನಾನು ಬದುಕಲಿಕ್ಕೆ ಆಗುದಿಲ್ಲ ಕರ್ತನೆ. ನೀನೇ ಸರ್ವಸ್ವ ಕರ್ತನೆ. ನೀನೇ ನನಗೆ ಬಲವು, ಸಾಮರ್ಥ್ಯವು, ಬಲವು, ಶಕ್ತಿಯಾಗಿದ್ದಿ ಕರ್ತನೆ. ನಿನ್ನನ್ನು ನಾವು ನಂಬಿಕೊಂಡಿದ್ದೆ ರಾಜ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ರಾಜ, ಈ ಲೋಕದಲ್ಲಿ ಯಾರು ಬದುಕಲಿಕ್ಕೆ ಆಗುದಿಲ್ಲ ಕರ್ತನೆ. ನೀನೇ ನನಗೆ ಉಸಿರಾಗಿದೆ ಕರ್ತನೆ. ನೀನೇ ನನಗೆ ಜೀವವಾಗಿದೆ. ನೀನೇ ನನಗೆ ಬಲವಾಗಿದೆ. ನೀನಿಲ್ಲದ್ರೆ ನಾನು ಬದುಕಲಾರೇನು ರಾಜ. ಮಹೋನ್ನತನಾದ ದೇವರೇ ನಿನಗೆ ಸ್ತೋತ್ರ. ಕರುಣಾಮಯನಾದ ದೇವರೇ ಸ್ತೋತ್ರ. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೇ, ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಎಲ್ಲರೂ ಕೂಡಿ ಹಾಲೆಲೂಯಾ, ಹಾಲೆಲೂಯಾ.